ಸಾಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗೋ ಗುರುವೇ ಭಕ್ತರ ಕಲ್ಪಾತರುವೇ ಸಜ್ಜನಮಾನು ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮಥುರ್ವೇ ಕೃಪೆಯಾಗೋ ದೇಶಿಕನೇ ಅನುಭಾವುಲ್ಲಾಸ ಕರೆ ಸಂಕಲ್ಪ ನಾಶ ಕರೆ ಆನವ ಆದಿ ತ್ರೈಮಲಧೋಣಿ ನಾಶ ಕರೆಯನಗೆ ಕೃಪೆಯಾಗೋ ಕಾರ್ಯ ಕಾರಣ ಭಕ್ತಿ ತೋರ್ಯ ಸದಾ ಸೂರ್ಯಾಯಡರಿಂಗೆ ಧೈರ್ಯವಾಗಿ ಗೋರು ವಾರ್ಯಾನಿ ಜನಗೆ ಕೃಪೆಯಾಗೋ ಗುರೋರಧಿಕವೆಂದು ಜಗದಲ್ಲಿ ಸಾರುತಿ ಗಮ ಶ್ರುತಿ ಕೇಳಿ ಗುರುವೇ ನಾ ನಿಮ್ಮ ಪದಯುಗವ ಬನ್ನಿಪ್ಪೆನೋ ಕೃಪೆಯಾಗೋ ಹರನಿಂದಾಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ಏನು ಕರುಣಾದಿಂದ ನನಗೆ ಆ ದೈವಕ್ಕೆ ನಿಮ್ಮ ಬೆಲ್ಲಡಿ ಘನಗನ್ನೊಮ್ಮೆ ಮತಿಪೇರಾಂ ಗುರುರಾಯ ಸಲ್ಲೇಲೆಯಿಂದ ಕೃಪೆಯಾಗೋ ನರ ಜೀವಿಗಳಿಗೋರ್ವಾಹರನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೇ ನೀ ಕಾರ್ತ ನಂದರ್ಗೀರ್ಪೆ ನಡೆಗೆ ಶಿವನ ಸನ್ನಿಧಿಯಾರ್ಗೆ ಭವ ಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸೆ ಬಂದವ ನನಗೆ ಗುರುವೇ ಕೃಪೆಯಾಗೋ ನೂತನ ಶಬ್ದ ಪಾನಿ ಭಗವಂತ ಜ್ಞಾನ ಶ್ರೀ ಗುರುವೇ ನೀ ನುಡಿಸಿದಂತೆ ನಮಾನಂದಲೇ ನುಡಿವೆ ಕೃಪೆಯಾಗೋ ಮಾತೆಗೊಮ್ಮೆ ಮಾತುಡಿಯಾಟ ಕೊಡುವಂತೆ ಒಡೆಯಾರಿ ಹೊಕ್ಕು ನುಡಿಗೊಟ್ಟ ಪರಿಹಾರ ನುಡಿವೇನೆ ಗುರುವೇ ಕೃಪೆಯಾಗೋ ಮಂತ್ರವಾಹಕನ ಹಸ್ತಾಂತರ ಒಂದೆಯದು ಪರತಂತ್ರದಿಂದಾಡು ವಂತೆನ್ನಾಡಿಸುವ ಸ್ವತಂತ್ರ ಶ್ರೀ ಗುರುವೇ ಕೃಪೆಯಾಗೋ ಸ್ವಾನುಭಾವದನೆ ನೀಲೆ ಒಳಹೊಕ್ಕು ನೀನ ನುಡಿಸಿದೊಡನೆ ನಾನುಡಿವೆ ಗುರುವೇ ಕೃಪೆಯಾಗೋ ಮಾತೇನೋ ನೀನೊಲಿದು ಪಾದವನೆ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗೋ ಹೊರಡು ಕೊನರುವುದು ಬಲು ಬರಡು ಹಯನಾಗು ಕೊರಡಂಗೆ ಕಣ್ಣು ಬಹುದು ನಿನ್ನೊಲುಮೆ ಎಂದರಿದೆ ಗುರುವೇ ಕೃಪೆಯಾಗೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಂಬಲ್ಲಿ ಅನ್ನ ಭವಹರಿಯತ್ತು ಎಂಬಲ್ಲಿ ಸರ್ವಜ್ಞನಾದೇನು
ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಇಂತೆ ಬಸವಾಕ್ಷರತ್ರಯ ನನ್ನ ಸರ್ವಾಂಗದಲ್ಲಿ ಒಳಗೆ ಬೆಳಗುವ ಭೇದವನ್ನರಿದು ಆನು ನೀನು ಬಸವ ಬಸವ ಬಸವನು ತಿಳಿದನೆಯ ಗುಹೇಶ್ವರ ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡ್ದವರಾಗಿರತಕ್ಕಂಥ ಶತಾಯುಷಿ ಪರಂಪೂಜನೀಯ ಬಸಪಟ್ಟದವರನ್ನು ನೆನೆದು ಪರಂಪೂಜನೆಯ ಉಭಯಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ಭಕ್ತಿ ಜೀವನ ಸುಂದರ ಆಗ್ಬೇಕಾಗಿತ್ತಂದ್ರ ಅದು ಪರಸ್ಪರ ಮೇಲೆ ಅವಲಂಬಿತದ. ಆಗ ಪ್ರತಿಯೊಂದು ಕೂಡ ಒಂದು ವಸ್ತುವಿನ ಮೇಲೆ ಅವಲಂಬಿತ ಜಗತ್ತು ನಡೀತಾ ಇದೆ. ಅದಕ್ಕೆ ಮನುಷ್ಯ ನಾನೇ ಸ್ವಾವಲಂಬಿ ಅಂತಂದ್ರ ಜಗತ್ತಿನಲ್ಲಿ ಆಗೋದಿಲ್ಲ. ಇದು ಜಗತ್ತ ಆಲಂಬದ ಮೇಲೆ ನಿಂತದು. ಆಗ ಮನುಷ್ಯ ತನ್ನ ಬದುಕನ್ನ ಸುಂದರವಾಗಿ ರೂಪಿಸ್ಕೊಳ್ಬೇಕಾಗಿತ್ತಂದ್ರ ಇನ್ನೊಂದರ ವಸ್ತುದ ಅವಲಂಬನೆ ಬಹಳ ಮುಖ್ಯದ. ಅದಕ್ಕೆ ಅವಲಂಬನೆಗಳು ಇರೋದ್ರಿಂದಲೇ ಮನುಷ್ಯರ ಜೀವನ ಸುಂದರವಾಗ್ಯದ. ಅದಕ್ಕೆ ಯಾವುದರ ಮೇಲೆ ಅವಲಂಬಿತ ಇರ್ತದ ಅದರ ಬಗ್ಗೆ ನಮಗೆ ಕರುಣೆ ಇರಬೇಕಾಗ್ತದ. ಹಾಗ ತಾವು ಇಲ್ಲಿ ಬರಬೇಕಾಗಿತ್ತಂದ್ರ ವಾಹನ ಮೇಲೆ ನಾವು ಅವಲಂಬಿತಿದ್ದೀವಿ. ವಾಹನಗಳು ಸರಿಯಾಗಿತ್ತಂದ್ರ ನಾವು ಸರಿಯಾದ ಸಮಯಕ್ಕೆ ಬರ್ತೀವಿ. ವಾಹನಗಳು ಸಿಕ್ಕಿಲ್ಲ ಅಂದ್ರೆ ಬರಕ್ ತಡ ಆಗ್ತದೆ. ಹಾಗ ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ಅವಲಂಬನೆ ಅದ ಅಂತ. ಹಾಗ ಮನುಷ್ಯ ಎಲ್ಲರ ಮೇಲೆ ಅವಲಂಬಿತದಾನ. ಹಾಗ ಎಲ್ಲಾ ಸೌಲಭ್ಯರ ಸಮೇತ ನಿಸರ್ಗದ ಮೇಲೆ ಕೂಡ ಅವಲಂಬಿತಿದ್ದೀವಿ. ಮನೆಯಾಗಿದ್ ಬಿಟ್ಟ ತಕ್ಷಣ ಮಳಿ ಜೋರ್ ಚಾಲು ಆಯ್ತಂದ್ರೆ ಏನ್ ಮಾಡಕ್ಕಾಗ್ತದೆ? ಬರಕ್ಕಾಗೋದಿಲ್ಲ. ಹಾಗ ಜೀವನ ಅದ ಅಂದ್ರೆ ಅವಲಂಬಿತದ ಅಂತ ಇನ್ನೊಬ್ಬರ ಮೇಲೆ. ಅದಕ್ಕ ಎಲ್ಲಾ ವಸ್ತುವಿನ ಮೇಲೆ ಜೀವನ ಅವಲಂಬಿತ ಇರೋದ್ರಿಂದ ಜೀವನ ನಡೀತಿರ್ತದೆ. ಅದಕ್ಕೆ ನಮ್ಮ ಬದುಕು ಸುಂದರವಾಗಿರ್ಬೇಕಾಗಿತ್ತಂದ್ರ ಯಾವುದರ ಮೇಲೆ ನಮ್ಮ ಜೀವನ ಅವಲಂಬಿತದ ಅವು ಕೂಡ ಚಲೋ ಇರಬೇಕಾಗ್ತದೆ. ಹಾಗ ನಾವು ವಾಹನ ಚಲೋ ಬೇಡ, ವಾಹನ ಕೆಡ್ತಂದ್ರ ನಮ್ಮ ಜೀವನ ಕೆಡಾಕ್ ಶುರು ಆಗ್ತದೆ. ಅದರ ಮೇಲೆ ನಮ್ಮ ಜೀವನ ಅವಲಂಬಿತ ಇರೋದ್ರಿಂದ ಅದು ಕೂಡ ಚೆನ್ನಾಗಿರ್ಬೇಕಾಗ್ತದೆ. ಅವಾಗ ನಮ್ಮ ಜೀವನ ಕೂಡ ಸರಿಯಾಗಿ ನಡೀತದೆ. ಹಾಗೆಲ್ಲಾ ವಸ್ತು ಅದು ವಾಹನ ಇರಲಿ ಏನೇ ಇರಲಿ ಯಾವುದರ ಮೇಲೆ ನಮ್ಮ ಜೀವನ ನಿಂತದ ಅವಲಂಬಿತದ ಅದು ಕೂಡ ಸರಿಯಾಗಿತ್ತಂದ್ರ ನಮ್ಮ ಜೀವನ ಕೂಡ ಸರಿಯಾಗಿ ಆಗ್ತದೆ. ಅದು ಸರಿಯಾಗಿರ್ಲಿಲ್ಲ ಅಂತಂದ್ರ ನಮ್ಮ ಜೀವನ ಕೂಡ ಸರಿಯಾಗಿ ಆಗೋದಿಲ್ಲ ಅಂತ. ಹಾಗ ಸಂತರು ಶರಣರು ಹೇಳ್ತಾರ, ಮನುಷ್ಯ ನೀನು ಮೊಟ್ಟ ಮೊದಲು ಜಗತ್ತಿನಲ್ಲಿ ನೀನು ಒಬ್ಬನೇ ಬಂದವನಲ್ಲ. ಭಗವಂತ ಜಗತ್ತು ಸುಂದರವಾಗಿ ತಯಾರ ಮಾಡದ ಮೊಟ್ಟ ಮೊದಲು ಮನುಷ್ಯನಿಗೆ ಕಳಿಸ್ಲಿಲ್ಲ. ನೀರು, ಜಲಚರ ಪ್ರಾಣಿ, ಪಕ್ಷಿ ಎಲ್ಲಾ ಪ್ರಾಣಿಗಳು ನಿರ್ಮಾಣ ಮಾಡಿ, ಹೂವ ಎಲ್ಲ ನಿರ್ಮಾಣ ಮಾಡಿ ಕೊನೆಗೆ ಮನುಷ್ಯ ಭಗವಂತ ತಯಾರ ಮಾಡದ ಮನುಷ್ಯನನ್ನು. ಮೊಟ್ಟ ಮೊದಲು ಜಗತ್ತು 400 ಕೋಟಿ ವರ್ಷದಿಂದ ಹುಟ್ಟಿತು ಭೂಮಿ. 1000 ವರ್ಷದಿಂದ 500 ಕೋಟಿ ವರ್ಷದಿಂದ ಸೂರ್ಯ ಹುಟ್ಟದ. 400 ಕೋಟಿ ವರ್ಷದಿಂದ ಪೃಥ್ವಿ ಹುಟ್ಟಿತು. ಆದ್ರೆ ಪೃಥ್ವಿ ಹುಟ್ಟಿದ ತಕ್ಷಣ ಒಮ್ಮೆ ಮನುಷ್ಯ ಬರಲಿಲ್ಲ. ಮತ್ತು ಕೊಟ್ಟಂತ ವರ್ಷಗಳು ಕಳೆದು, ಕೊಟ್ಟಂತ ವರ್ಷಗಳು ಈ ಭೂಮಿಯನ್ನ ತಪ್ತವಾದ ಭೂಮಿ ಕಾಯ್ಲಿಕ್ಕೆ ಕೊಟ್ಟಂತ ವರ್ಷಗಳು ಕಳೆದು 3.5 ಕೋಟಿ 350 ಕೋಟಿ ವರ್ಷ ನಂತರ ಹೀಗೆ ಭೂಮಿ ತಣ್ಣಗಾಗಕ್ಕೆ ಶುರು ಆಯ್ತು. ಆಮೇಲೆ ಕ್ರಮೇಣವಾಗಿ ಕೆಲವು ಲಕ್ಷ ವರ್ಷ ನಂತರ ನೀರು ನಿರ್ಮಾಣ ಆಯ್ತು. ಮಳೆ ಬರಕ್ ಶುರು ಆಯ್ತು. ಕೊನೆಗೆ ನೀರು ತಯಾರಾಯ್ತು. ನೀರು ಬಂತು. ನೀರು ಆದ ಮೇಲೆ ಅಲ್ಲಿಂದ ಒಂದು ಸಣ್ಣ ಜೀವ ತಯಾರಾಯ್ತು. ಅದು ಅಮೀಬಾ. ವಿಜ್ಞಾನ ಹೇಳ್ತದೆ. ಹಾಗ ಅಮೀಬಾ ಏನದ? ಏನೂ ಇಲ್ಲ. ಆದ್ರೆ ಎಂತ ಅದ್ಭುತ ರಚನೆ. ಕಣ್ಣಿಲ್ಲ ಆದ್ರೆ ನೋಡ್ತತ್, ಕಿವಿ ಇಲ್ಲ ಆದ್ರೂ ಕೂಡ ಕೇಳ್ತತ್, ಬುದ್ಧಿ ಇಲ್ಲ ಆದ್ರೂ ಕೂಡ ಎಲ್ಲಾ ತನ್ನ ಆಹಾರನ ಗುರುತಿಸ್ಕೊಳ್ತತ್, ಕಾಲಿಲ್ಲ ಆದ್ರೂ ಕೂಡ ನಡೀತತ್. ಎಂತ ಅದ್ಭುತ ರಚನೆ ಭಗವಂತ ತಯಾರ ಮಾಡಿದ. ಆದ್ರ ಯಾವುದೇ ಒಂದು ವಸ್ತು ಹಾಕ್ರಿ, ಒಂದು ಹರಳು ಹಾಕಿದ್ರ ಅದು ನನ್ನ ಆಹಾರ ಅಲ್ಲ ಅಂತ ತಿಳ್ಕೊಂಡು ಬಿಟ್ಟಿರ್ತದ. ಅದೇ ತನಗ ಬೇಕಾದಂತ ಆಹಾರ ಇತ್ತಂದ್ರೆ ತಕೊಂಡ್ ಬಿಡ್ತದ.
ಅದಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಬುದ್ಧಿ ಇಲ್ಲ, ಕಾಲಿಲ್ಲ, ಕೈ ಇಲ್ಲ, ಏನೂ ಇಲ್ಲ. ಆದರೆ ತನ್ನ ಆಹಾರ ಯಾವುದಂತ ಗುರುತಿಸ್ಕೊಳ್ತದೆ. ಅಷ್ಟು ಏಕಾನುಜೀವಿ. ಅಂತ ಏಕಾನುಜೀವಿಯಿಂದ ಒಂದು ಪಕ್ಷಿಗಳು ಬಂದು ಜಲಚರ ಪ್ರಾಣಿ ತಯಾರಾದವು. ಆಮೇಲೆ ಎಲ್ಲಾ ಪ್ರಾಣಿ ಪಕ್ಷಿ ತಯಾರಾಗಿ ಕೊನೆಗೆ ಮನುಷ್ಯ ಹುಟ್ಟು. ಆದಿ ಮಾನವ ತಯಾರಾದ. ಆದಿ ಮಾನವ ಜೀವನ ಬಹಳ ಕಷ್ಟಕರ. ಹಂತದ ನಂತರ ಇತ್ತೀಚೆಗಂತೂ ಏನು ಸ್ವಲ್ಪ ವರ್ಷ ಹಿಂದ ಈ ವಿಕಸಿತ ಮಾನವ ತಯಾರಾದ. ಆದ್ರೆ ಈ ಮನುಷ್ಯ ತಯಾರಾಗಬೇಕಾಗಿತ್ತಂದ್ರ ನಿಸರ್ಗ ಎಷ್ಟು ಕಷ್ಟಪಟ್ಟದು. ಇಷ್ಟೆಲ್ಲ ಕಷ್ಟಪಟ್ಟು ಮನುಷ್ಯನ ನಿನ್ನ ಜೀವನ ಸುಂದರವಾಗಿರಲಿ ಅಂತ ತಿಳ್ಕೊಂಡು ಎಲ್ಲಾ ನಿರ್ಮಾಣ ಮಾಡಿ ಕೊನೆಗೆ ಮನುಷ್ಯ ಭಗವಂತ ತಯಾರು ಮಾಡಿದ. ಇಂಥ ಮನುಷ್ಯನ ಬದುಕನ್ನ ರೂಪಿಸ್ಕೋ ಸಲುವಾಗಿ ಆತೇನ ಮಾಡದ, ಆಹಾರ ಮೇಲೆ ಅವಲಂಬಿತದ. ಆಹಾರ ಸರಿಯಾಗಿರ್ಬೇಕು. ಅದಕ್ಕೆ ತನ್ನ ಬದುಕನ್ನ ಸುಖವಾಗಿ ಆಗಬೇಕು ಅಂತ ತಿಳ್ಕೊಂಡು ಆತ ಇನ್ನೊಬ್ಬರ ಪ್ರಾಣಿಯನ್ನ ಸಾಕಾಕ್ ಶುರು ಮಾಡದ. ಕೃಷಿ ಮಾಡಕ್ ಶುರು ಮಾಡದ. ಎತ್ತುಗಳು, ಆಕಳುಗಳು, ಎಲ್ಲಾ ಪ್ರಾಣಿಗಳನ್ನ ಒಬ್ಬ ಹಿಡಿತಲ್ಲಿ ಇಡಕ್ ಶುರು ಮಾಡದ. ಬರೀ ಆಹಾರ, ಪ್ರಾಣಿಗಷ್ಟೇ ಆಹಾರ ಅಷ್ಟೇ ಮುಖ್ಯ ಇತ್ತು. ಆದ್ರೆ ಮನುಷ್ಯ ಕೂಡ ಬರೀ ಆಹಾರ ಮುಖ್ಯ ಇದ್ರೆ ಮನುಷ್ಯ 100 ವರ್ಷ ನಕ್ಕು ತಿನ್ಬೇಕಾಗಿತ್ತು. ಪ್ರಾಣಿಗಳೇನು ತಿನ್ನಕ್ ಅನ್ನ, ಕುಡಿಯಕ್ ನೀರು, ಬೆಚ್ಚದ ಆಶ್ರಯ, ಇಷ್ಟಿತರ ಆರಾಮ ಇರ್ತಾವ ಎಲ್ಲಾ ಪ್ರಾಣಿ ಪಕ್ಷಿಗಳು. ಅಷ್ಟು ಬಿಟ್ಟರೆ ಏನು ಬಯಸೋದಿಲ್ಲ. ಅದಕ್ಕೆ ಅವರು ಇಲ್ಲಿವರೆಗೆ ಒಂದು ಕೂಡ ಪ್ರಾಣಿ ನಕ್ಕೋತದಾವ. ಅದರ ಮನುಷ್ಯನ ಬೈಕಿ ಇಷ್ಟೇ ಇತ್ತಂದ್ರೆ ನಡೀತಿತ್ತು. ಆದ್ರೆ ಮನುಷ್ಯನ ಬೈಕಿ ಬರೀ ಆಹಾರವೇ ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ಬೈಕ್ ಇರೋದ್ರಿಂದ ನಾನು ವೇಗವಾಗಿ ಓಡಬೇಕು. ಅದಕ್ಕೆ ಯಾವುದು ಪ್ರಾಣಿ ವೇಗವಾಗಿ ಓಡ್ತದ ಅದನ್ನ ಹಿಡಿಬೇಕು ಅಂತ ಕುದುರೆಯನ್ನ ಹಿಡಿದ. ಆ ಕುದುರೆಯನ್ನ ಹಿಡಿದು ತಮ್ಮ ಅಧೀನ ಮಾಡ್ಕೊಂಡ. ಆ ಕುದುರೆ ಮೇಲೆ ಕುಂತು ಓಡಾಕ್ ಶುರು ಮಾಡದ. ವಿಚಾರ ಮಾಡದ ಯಾವ್ಯಾವ ಪ್ರಾಣಿಗಳದಾವ ಅದರಿಂದ ತನಗಾಗಿ ಉಪಯೋಗ ಮಾಡಕ್ ಶುರು ಮಾಡ್ಕೊಂಡ. ಅದಕ್ಕೆ ಹೊಲದಲ್ಲಿ ದುಡಿಬೇಕಾದ್ರ ಎತ್ತುಗಳ ತಕೊಂಡ. ತಾನು ಹಾಲು ಕುಡಿಬೇಕಾದ್ರ ಆಕಳನ್ನು ಹಿಡಿದ. ಪಾಪ ಅವು ಸ್ವತಂತ್ರವಾಗಿ ಮನುಷ್ಯರ ಸಲುವಾಗಿ ಆಕಳು ಹುಟ್ಟಿಲ್ಲ, ಎತ್ತುಗಳು ಹುಟ್ಟಿದ್ದು ಮನುಷ್ಯರಿಗಾಗಿ ಅಲ್ಲ. ಎಲ್ಲಾ ಪ್ರಾಣಿಗಳು ಕಾಡಿನಲ್ಲಿ ತಿರುಗಾಡ್ಕೊತಿದ್ದು. ಕುದುರೆ ಮನುಷ್ಯರ ಸಲುವಾಗಿ ತಯಾರು ಮಾಡ್ಯಾನ. ಅವು ತನಗಾಗಿ ಅದಾವ ಎಲ್ಲಾ ಪ್ರಾಣಿಗಳು. ಆದ್ರೆ ಮನುಷ್ಯ ತನಗಾಗಿ ಬಳಸ್ಕೊಂಡ. ಹಾಗ ಎಲ್ಲಾ ಪ್ರಾಣಿಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಮನುಷ್ಯ ತನ್ನ ಬದುಕನ್ನ ಸುಂದರಗೊಳಿಸ್ಬೇಕು, ಸುಖಮಯ ಬದುಕನ್ನು ಸಾಗಿಸ್ಬೇಕಂತ ಪ್ರಯತ್ನಿಸಿದ. ಆದ್ರ ಯಾವುದರ ಮೇಲೆ ಅವಲಂಬಿತ ಅದೇವಿ ಅದನ್ನ ನಿರುಪಯುಕ್ತ ಮಾಡಕ್ ಶುರು ಮಾಡದ. ಅಲ್ಲಿಂದ ಜೀವನ ಅಸ್ತವ್ಯಸ್ತ ಆಗಕ್ ಶುರು. ಹಾಗ ಯಾರನ್ನ ಮೇಲೆ ನಮ್ಮ ಜೀವನ ನಿಂತದೋ ಅದರ ಬಗ್ಗೆ ಕೃತಜ್ಞತಾ ಭಾವ ತಾಳಿದ್ರೆ ಜೀವನ ಸುಖಮೇ ಆಗ್ತದೆ. ಆಗ ಆ ಪ್ರಾಣಿಯನ್ನ ಬಳಸ್ಕೊಂಡ ಆ ಪ್ರಾಣಿಯನ್ನ ನಿರುಪಯುಕ್ತ ಅಂತ ಭಾವಿಸಕ್ ಶುರು ಮಾಡದ. ಅದಕ್ಕೆ ಈ ಸ್ವಾರ್ಥ ಭಾವ ಬರೋದ್ರಿಂದ ಜೀವನ ಕೆಡಾಕ್ ಶುರು ಆಗಿದೆ. ಅದಕ್ಕಾಗಿ ಸಂತರು ಹೇಳ್ತಾರೆ, ಮನುಷ್ಯನೇ ನಿನ್ನ ಜೀವನ ಸುಂದರ ಆಗ್ಬೇಕಾಗಿತ್ತಂದ್ರ ಕೆಲವು ನೀತಿ ಬಹಳ ಮುಖ್ಯದ. ಹಾಗ ಒಂದು ಜೀವನ ಎಲ್ಲ ನಿಂತಿದ್ದೇ ನೀತಿಯ ಮೇಲೆ. ಹಾಗ ಎಷ್ಟೇ ಚಲೋ ಮನಿ ಕಟ್ಟಿದ್ರೆ ಸಮೇತ ಆ ಮನಿ ಕಟ್ಟಬೇಕಾಗಿತ್ತಂದ್ರ ಚಲೋ ನೆಲದ ಮೇಲೆ ಮನೆ ಕಟ್ಟಬೇಕಾಗ್ತದೆ, ಪಾಯ ಚಲೋ ಇರಬೇಕಾಗ್ತದೆ. ಬರೀ ಉಸ್ಕಿನ ಮೇಲೆ ನಾವು ಮನೆ ಕಟ್ಟಿದ್ರೆ ಅದು ಮನೆ ಸ್ವಲ್ಪ ದಿನದಾಗೆ ಭವ್ಯ ಕಾಣಬಹುದು, ಆದ್ರೆ ಮನೆ ಬಹಳ ವರ್ಷ ಉಳಿಯೋದಿಲ್ಲ. ಭವ್ಯ ಕಾಣುವಂತ ಮನೆ ಬಹಳ ದೀರ್ಘಕಾಲ ಉಳಿಬೇಕಾಗಿತ್ತಂದ್ರ ಉಸ್ಕಿನ ಮೇಲೆ ಕಟ್ಟಬಾರ್ದಾಗ್ತದೆ, ಪಾಯ ಭದ್ರ ಇರಬೇಕಾಗ್ತದೆ. ಆಗ ಒಂದು ಭದ್ರವಾದ ಮನೆ ದೀರ್ಘಕಾಲ ಬಾಳಬೇಕಾಗಿತ್ತಂದ್ರ ಅದು ಗಟ್ಟಿ ಇರಬೇಕಾಗ್ತದೆ ಅದನ್ನೆಲ್ಲ. ಆಗ ಉಸ್ಕಿನ ಮೇಲೆ ಕಟ್ಟಿದ್ರೆ ಮನೆ ಬಹಳ ದಿವಸ ಉಳಿದಿಲ್ಲೋ ಆಗ ಅದಕ್ಕೆ ಅದು ಯಾವ ರೀತಿ ಬೇಕು. ಹಾಗ ನಮ್ಮ ಜೀವನ ಕೂಡ ಸುಂದರವಾಗಿ ನಿಲ್ಲಬೇಕಾಗಿತ್ತಂದ್ರೆ ನಮ್ಮ ಜೀವನ ಕೂಡ ಪಾಯ ಬೇಕು. ಅದು ಪಾಯ ಅಂದ್ರೆ ನೀತಿನೇ ಪಾಯ ಅಂತ. ಹಾಗ ಹಕ್ಕಿ ಚಲೋ ಹಾರಬೇಕಾಗಿದ್ರೆ ಅವರೆಷ್ಟು ಪಕ್ಕ ಮುಖ್ಯವೋ ರೆಕ್ಕೆ ಮುಖ್ಯವೋ ನಮ್ಮ ಜೀವನಕ್ಕ ನೀತಿ ಅಷ್ಟೇ ಬಹಳ ಮುಖ್ಯ ಅಂತ. ಹಾಗ ಸಂತರು ಪ್ರತಿಯೊಬ್ಬರು ಕೂಡ ನೀತಿ ಅದ, ಒಂದು ವೈಯಕ್ತಿಕ ನೀತಿ ಅಂತದ. ಮನೆಯಲ್ಲಿ ಒಂದು ಮನ್ಯಾಗ ಬದುಕಬೇಕಾದ್ರೆ ಅದು ಕೌಟುಂಬಿಕ ನೀತಿಗಳದಾವ. ಸಮಾಜದಲ್ಲಿ ಬದುಕಬೇಕಂದ್ರ ಸಾಮಾಜಿಕ ನೀತಿ ಅದ, ಶೈಕ್ಷಣಿಕ ನೀತಿ ಅದಾವ. ಒಂದು ಧರ್ಮದಲ್ಲಿ ಬದುಕಬೇಕಾಗಿತ್ತಂದ್ರ ಧಾರ್ಮಿಕ ನೀತಿಗಳದಾವ. ಹಂಗದ ರಾಷ್ಟ್ರದಲ್ಲಿ ಬದುಕಬೇಕಾದ್ರ ರಾಷ್ಟ್ರೀಯ ನೀತಿಗಳದಾವ. ಇಂಥ ನೀತಿಗೆ ಮೇಲೆ ಜೀವನ ನಿಂತದ. ಹಾಗ ನಮ್ಮ ನೀತಿ ಯಾವುದಂತಂದ್ರ ಯಾವುದರ ಮೇಲೆ ನಮ್ಮ ಜೀವನ ಅವಲಂಬಿತದ ಅದರ ಬಗ್ಗೆ ಕೃತಜ್ಞತಾ ಭಾವನೆ ತಾಳಬೇಕು, ಭೂತದಯ ಉಳಿಬೇಕು. ಇದು ನೀತಿ. ಹೀಗಿತ್ತು ನಮ್ಮ ಜೀವನ ಸುಖಮಯಗೊಳ್ತದ. ಆ ನೀತಿನೇ ಹೋಯ್ತಂದ್ರ ಜೀವನ ಯಾವ ರೀತಿ ಎಷ್ಟೇ ಭವ್ಯ ಕಂಡ್ರ ಮನೆ ಯಾವಾಗ ಬೆಳಕ್ ಸುರಾಕ್ತು ಹಂಗ ನಮ್ಮ ಜೀವನ ಕೆಡಾಕ್ ಸುರಾಗ್ತದ. ಹಾಗ ಆ ಮನೆ ಭದ್ರವಾಗಿ ಇರ್ಬೇಕಾದ್ರೆ ಪಾಯ ಚಲೋ ಇರಬೇಕಾಗ್ತದ. ಹಂಗ ನಮ್ಮ ಜೀವನ ಸುಂದರವಾಗಿ ಇರಬೇಕಾದ್ರೆ ನೀತಿ ಚಲೋ ಇರಬೇಕಾಗ್ತದ.
ಯಾವುದರ ಮೇಲೆ ನಾವು ಮನುಷ್ಯ ಜೀವ ಜಂತು ನಮ್ಮ ಜೀವನ ನಿಂತದ್ದು, ಅದರ ಮೇಲೆ ನಾವು ಅವಲಂಬಿತಿದ್ದೀವಿ, ಅದು ಕೂಡ ಉಳಿಬೇಕಾಗ್ತದೆ. ಅದು ಉಳಿತು ನಮ್ಮ ಜೀವನ ಕೂಡ ಉಳಿಯಕ್ಕೆ ಸರಿ ಆಗ್ತದೆ. ಹಾಗೆ ನಮ್ಮೆಲ್ಲ ಆಹಾರ ಧಾನ್ಯ ನಿಂತಿದ್ದು ಅದರ ಮೇಲೆ. ಎಷ್ಟೇ ಹೊಲದಲ್ಲಿ ಚಲೋ ಬೆಳೆ ಬರಲಿ, ಆ ಬೆಳೆವನ್ನ ಕಾಳು ತುಂಬಬೇಕಾಗಿತ್ತಂದ್ರೆ ಒಂದು ದುಂಬಿ ಬೇಕಾಗ್ತದೆ. ಆ ದುಂಬಿ ಪರಾಗ ಸ್ಪರ್ಶ ಮಾಡದಿದ್ದರೆ ಕಾಳು ಬಲಿಯೋದಿಲ್ಲ. ಕಾಳು ಆಗಲಿಲ್ಲ ಅಂದ್ರೆ ಕಾಳು ಎಷ್ಟೇ ಹೂ ಬಿಡ್ಲಿ, ಅಂದ್ರೆ ಮಾವ ಹೂ ಬಿಡ್ತಂದ್ರ ಮಾವು ಕಾಯಿ ಆಗಬೇಕಾಗಿತ್ತಂದ್ರ ಪರಾಗ ಸ್ಪರ್ಶ ಆಗಬೇಕಾಗ್ತದೆ. ದುಂಬಿ ಸ್ಪರ್ಶ ಮಾಡ್ಲಿಲ್ಲ ಅಂತಂದ್ರೆ ಅದು ಕಾಯಿ ಆಗೋದಿಲ್ಲ, ವಿಜ್ಞಾನ ಹೇಳ್ತದೆ. ಆಗ ಹೊಲದಲ್ಲಿ ಫಲವನ್ನ ಸರಿಯಾಗಿ ಬೆಳೆ ಬರಬೇಕಾಗಿತ್ತಂದ್ರ ಪರಾಗ ಸ್ಪರ್ಶ ಆಗ್ಬೇಕಾಗ್ತದೆ. ಹಾಗಂತ ಜೇನು ನೊಣಗಳ ಮೇಲೆ, ದುಂಬಿಗಳ ಮೇಲೆ ನಮ್ಮ ಜೀವನ ನಿಂತದು. ಆಗ ನಮ್ಮ ಹೊಲದಲ್ಲಿ ಬೆಳೆ ಚಲೋ ಬರಬೇಕಾದ್ರೆ ಎತ್ತುಗಳು ಚಲೋ ದುಡಿಬೇಕಾಗ್ತದೆ. ಎತ್ತುಗಳ ಮೇಲೆ ನಮ್ಮ ಜೀವನ ನಿಂತದ. ನಾವು ಯಾವ ಹಸುವಿನ ಹಾಲನ್ನು ಕುಡಿತೀವಿ, ಆಕಳು ಚಲೋ ಮೇವನ್ನು ತಿನ್ಬೇಕಾಗ್ತದೆ. ಅದಕ್ಕೆ ಯಾವುದೋ ಬೇಡಾದ ವಸ್ತುನ ತಿನ್ನಿಸಿ ನಾವು ಹಾಲು ಚಲೋ ಕುಡಿತೀವಿ ಅಂದ್ರೆ ಅದೇ ಹಂಗಿರಕ್ ಸಾಧ್ಯ. ಹಾಗೆ ಯಾವುದರ ಮೇಲೆ ನಮ್ಮ ಜೀವನ ನಿಂತದು ಅದನ್ನು ಕೂಡ ನಾವು ಸುಂದರವಾಗಿ ಇಡಬೇಕಾಗ್ತದೆ. ಅದಕ್ಕೆ ಅದು ಇತ್ತಂದ್ರೆ ನಮ್ಮ ಜೀವನ ಸುಂದರ ಇರ್ತದಂತ. ಒಮ್ಮೆ ಒಂದು ಸಂತರು ಹೋಗ್ತಾ ಇದ್ರು. ಹೋಗುವಾಗ ಒಂದು ದೃಶ್ಯರು ನೋಡ್ತಾರ. ಒಬ್ಬನ ಮನೆ ಬಹಳ ಬಡತನ. ಆತ ತನ್ನ ಜೀವನವನ್ನ ರೂಪಿಸ್ಬೇಕು ಅಂತ ತಿಳ್ಕೊಂಡು ಸ್ವಲ್ಪ ಭೂಮಿ ಎತ್ತು ಆ ಹೊಲದಾಗ ಆತ ದುಡಿತಿದ್ದ. ದುಡಿಯುವಾಗ 2 ಎತ್ತುಗಳು, 2 ಹೋರಿ ತಂದ ಸಂತೆಯಿಂದ. ಸರಿಯಾಗಿ ಎತ್ತುಗಳು ಬಹಳ ಚಲೋ ಇದ್ದು. ಆ ಹೋರಿ ಅಷ್ಟೇ ಸಾಮರ್ಥ್ಯ ಇತ್ತು, ಹಿಂಗ ಮೈ ಮುಟ್ಟುಕೊಡ್ತಿರ್ಲಿಲ್ಲ, ಅಷ್ಟು ವೇಗವಾಗಿ ದುಡಿತಿದ್ದು, ಓಡ್ತಿದ್ದು. ಅಷ್ಟೇ ಆತ ಪ್ರೀತಿ ಮಾಡ್ತಿದ್ದ. ಹೋರಿಗಳು ಅಷ್ಟೇ ದುಡಿತಿದ್ದು. ಆ ದುಡಿಮೆದಿಂದ ಮನಸಾರೆ ದುಡಿತಿದ್ದು. ಎಷ್ಟು ಮನಸಾರೆ ಆ ಹೋರಿಗಳು ದುಡಿಯಾಕ್ ಶುರು ಮಾಡುದು, ಬೆಳೆ ಚಲೋ ಬಾರಕ್ ಶುರು ಆಯ್ತು. ಏನು ಸ್ವಲ್ಪ ಇರುವಂತ ಭೂಮಿ ವಿಸ್ತಾರ ಆಗಕ್ ಶುರು ಆಯ್ತು. ಬಡತನದ ಮನೆ ಗುಡಿಸಲು ಹೋಯ್ತು, ಚಲೋ ಮನೆ ಕಟ್ಟಕ್ ಶುರು ಮಾಡ್ದ, ದೊಡ್ಡ ಮನೆ ಆಯ್ತು. ಸಣ್ಣ ಮನೆ ಹೋಗಿ ದೊಡ್ಡ ವಿಶಾಲ ಮನೆ ಆಯ್ತು. ಆತನ ಮನೆಯಲ್ಲಿ ಎಲ್ಲಾ ದವಸ ಧಾನ್ಯದಿಂದ ತುಂಬಾಕ್ ಶುರು ಆಯ್ತು. ಅಷ್ಟು ಶ್ರೀವಂತಿಕೆ ಬರಾಕ್ ಶುರು ಆಯ್ತು 2 ಎತ್ತುಗಳಿಂದ. ಅಷ್ಟು ದುಡಿತಿದ್ದು. ಏನಂತಿದ್ದ, ನಮ್ಮ ಮಾಲೀಕ ಶ್ರೀಮಂತನಾಗಬೇಕು, ನಮ್ಮ ಮಾಲೀಕನಿಗೆ ಯಾವುದು ಕಡಿಮೆ ಬೀಳಬಾರದು ಅಂತ ಎತ್ತುಗಳ ಭಾವನೆ. ಅಷ್ಟು ಚಲೋ ಎತ್ತುಗಳು ದುಡಿತಿದ್ದು. ದುಡಿದು ಇಷ್ಟು ಶ್ರೀಮಂತನಾದ. 2 ಎತ್ತುಗಳು ಹೋಗಿ 16 ಎತ್ತುಗಳಾದವು. ಅಷ್ಟು ಶ್ರೀಮಂತನಾದ. ಏನು ಮನೆ ತುಂಬ ಎಲ್ಲ ಧಾನ್ಯಗಳು, ಎಲ್ಲಾ ಕೆಲಸಗಾರರು. ಅಷ್ಟು ಶ್ರೀಮಂತಿಕೆದ ವೈಭವದಿಂದ ಮನೆ ತುಂಬಿತ್ತು. ಹೀಗೆ ದಿನಗಳು ಹೋಗ್ತಾ ಇದ್ದು. ಆದ್ರ ಇಷ್ಟೆಲ್ಲ ವರ್ಷಗಳು ದುಡಿದು ಪಾಪ ಒಂದ್ ದಿವಸ ಎತ್ತುಗಳು ಮುದಿ ಆದವು. ವಯಸ್ಸಾಯ್ತು, ಅಷ್ಟೊಂದು ಶಕ್ತಿ ಇರಲಿಲ್ಲ. ಆ ಎತ್ತುಗಳಿಗೆ ಮನುಷ್ಯ ಒಂದು ಮೂಲ್ಯ ಕಟ್ಟಿದ. 16 ಏನ ಎತ್ತುಗಳಿದ್ದು, ಆ ಎತ್ತುಗಳನ್ನು ತಿಂದು ಏನ ಬಿಟ್ಟಿದ್ದು ಆ ಬುಡಚಿ ಮಾತ್ರ ಆ 2 ಮುದಿ ಎತ್ತುಗಳಿಗೆ ಹಾಕ್ತಿದ್ದ. ಪಾಪ ವಯಸ್ಸಾಗಿತ್ತು, ಎತ್ತುಗಳದು ಹಲ್ಲು ಹೋಗಿದ್ದು, ಸರಿಯಾಗಿ ಮೆಲಕ್ ಆಗ್ತಿದ್ದಿಲ್ಲ. ಅದು ತಿಂದು ಹಲ್ಲಾಗಿಂದ ಬಾಯಾಗಿಂದ ರಕ್ತ ಬರ್ತಿತ್ತು, ಕಣ್ಣಾಗ ನೀರು ಬರ್ತಿತ್ತು. ಆದ್ರ ಅದನ್ನ ಬಿಟ್ಟು ಗತಿ ಇರಲಿಲ್ಲ. 16 ಎತ್ತು ತಿಂದು ಬಿಟ್ಟಿದ್ದು ತನ್ನ ಮೆಲ್ಯಾಕ ಬರ್ಲಾರದು ಅಂತ ಬುಡಚಿ ಏನ ಸತ್ವ ಇಲ್ಲದ್ದು ಇಲ್ಲಿ ಬೀಳ್ತಿತ್ತು. ಅದನ್ನ ತಿಂದು ಜೀವನ ಕಳಿತಿದ್ದು. ಆದ್ರೆ ಮನೆ ಮಾತ್ರ ಶ್ರೀಮಂತಿಕೆ ತುಂಬಿತ್ತು. 2 ಎತ್ತುಗಳಿಂದನೇ ಶ್ರೀಮಂತಿಕೆ ಆಗಿತ್ತು. ಆದ್ರೆ 2 ಎತ್ತ ಸ್ಥಿತಿ ಅಂತಾಗಿತ್ತು. ಇಂಥ ಸ್ಥಿತಿಯನ್ನ ಒಬ್ಬ ಸಂತರು ನೋಡ್ತಾರ. ಹಾದಿಯಿಂದ ಹೋಗ್ತಾ ಇದ್ರು. 2 ಎತ್ತುಗಳ ಕಣ್ಣಾಗ ನೀರು ಬಂದು ನೋಡ್ತಾರ. ನೋಡಿ ಸಂತರಂತರ, ನಿಮ್ಮಿಂದಲೇ ಇಷ್ಟೆಲ್ಲ ಮನೆ ಬೆಳೆದಿದ್ದು, ಈತ ಇಷ್ಟು ಶ್ರೀಮಂತ ಆಗಬೇಕಾದ್ರ ನೀವೇ ಕಾರಣ. ಬಹಳ ದೊಡ್ಡ ತಪಸ್ವಿಗಳವರು. ಅವ್ರಂದರು, ನಿಮ್ಮ ಇಚ್ಛೆ ಏನದ ಹೇಳ್ರಿ, ನಾನು ಈತನಿಗೆ ಶಾಪ ಕೊಡಬಲ್ಲೆ, ಶಾಪವನ್ನು ಕೊಟ್ಟು ಇವರನ್ನ ಮುಗಿಸಬಲ್ಲೆ, ಅಷ್ಟ ಸಾಮರ್ಥ್ಯ ನನ್ನದ ಅಂತ ತಪಸ್ವಿ ಗುರುಗಳು ಹೇಳಿದ್ರು. ಅದಕ್ಕೆ ಎತ್ತುಗಳು, ನಿಮ್ಮ ಬೈಕಿಗಳೇನದ ಹೇಳ್ರಿ. ದೊಡ್ಡ ತಪಸ್ಸುಗಳಿದ್ರು, ಅಷ್ಟೆಲ್ಲಾ ಕಡೆ ಅವರ ಪ್ರಭಾವ ಇತ್ತು. ಅದಕ್ಕೆ ನಾನು ಶಾಪವನ್ನು ಕೊಟ್ಟು ಅಥವಾ ಇವನನ್ನು ತಿದ್ದಿ ಏನಾದ್ರೂ ಹೇಳಬಲ್ಲೆ, ಇವನ ಶಾಪ ಕೊಡಲಿ ಅಂತ ಕೇಳಿದ್ರು. ಅವಾಗ ಆ ಮುದಿ ಎತ್ತುಗಳು ಹೇಳುದು, ನಾವಂತೂ ಈಗ ಹೋಗಾಕ್ ಶುರು ಮಾಡಿದೇವಿ, ನಮಗ್ ಸಮೀಪ ಅಂತ ದಿನಗಳು, ನಾವಂತೂ ಬಹಳ ದಿವಸ ಉಳಿದಿಲ್ಲ.
ಆದ್ರ ಮುಂದೇನೆ ನಾವು ಎರಡೇ ಎದ್ದೀವಿ. ಇವತ್ತು ಮನ್ಯಾಗ 16 ಎತ್ತುಗಳದಾವ. ಅವ 16 ಎತ್ತುಗಳು ಚಲೋ ಮೇಯ್ತಾ ಇದಾವ, ಅದಕ್ಕೆ ಚಲೋ ಆಹಾರ ಸಿಗ್ತದ. ಅದನ್ನ ನೋಡಿ ನಾವು ಸಂತೋಷ ಪಡ್ತಾ ಇದೀವಿ. ಅದಕ್ಕೆ ನಮಗೆ ಇಲ್ಲ ಅಂತ ತಿಳ್ಕೊಂಡು ನೋವಿಲ್ಲ. ಇದು ದುಃಖದ ಕಣ್ಣೀರಲ್ಲ. 16 ಎತ್ತುಗಳು ಚಲೋ ಮೇಯ್ತಾ ಇದಲ್ಲ, ಅದು ಸಂತೋಷದ ಕಣ್ಣೀರ ಅಂತ ಎತ್ತುಗಳು ಹೇಳುದು. ನಾವಂತೂ ಹೋಗೋರಿದ್ದೀವಿ, ಅದಕ್ಕೆ ನಮಗ್ ಸಿಕ್ಕಿಲ್ಲ ಅಂತ ನೋವಲ್ಲ, ಅವಾಗ ಸಿಗುತ್ತದಲ್ಲ ಸಾಕಂತ ಸಂತೋಷದಂತಂದು. ಮನುಷ್ಯನ ಭಾವನೆಯಲ್ಲಿ ಪ್ರಾಣಿಗಳ ಭಾವನೆಯಲ್ಲಿ ಹಾಗ ಮನುಷ್ಯ ನಮ್ಮ ಆ ಪ್ರಾಣಿಗಳ ಭಾವನೆಯನ್ನ ಅರ್ಥ ಮಾಡ್ಕೊಂಡ ಬದುಕ್ತಾ ಅಂದ್ರ ಧರ್ಮವಂತನಾದಂತ. ಆ ಪ್ರಾಣಿಗಳ ಭಾವನೆ ಅರ್ಥ ಮಾಡ್ಕೊಂಡ ಬದುಕ್ತ ಅಂದ್ರ ಅಧರ್ಮವಂತನಾದಂತ. ಅದಕ್ಕೆ ಧರ್ಮ ಅಂದ್ರೆ ಮತ್ಯಾವುದಲ್ಲ. ಎಷ್ಟು ಧರ್ಮದ ವ್ಯಾಖ್ಯೆ ಬಸ್ ಎಷ್ಟು ಚಲೋ ಹೇಳಿದ್ರು. ಆ ಧರ್ಮ ಅಂದ್ರೆ ಯಾವುದೋ ತಿಳ್ಕೊಂಡಿವಿ. ಅದ್ರ ಬಸ್ಸನವರು ಇಡೀ ಜಗತ್ತಿನಲ್ಲಿ ನಾವೇನೋ ಧರ್ಮದ ಬಗ್ಗೆ ವ್ಯಾಖ್ಯೆ ಮಾಡ್ತೀವಿ, ಅದ್ರ ಬಸ್ ಎಂತ ವ್ಯಾಖ್ಯೆ ಮಾಡಿದ್ರು. ದಯವಿಲ್ಲದ ಧರ್ಮ ಅದಾವದಯ್ಯ. ಯಾವ ಎತ್ತುಗಳಿಂದ ಇಷ್ಟೆಲ್ಲ ಮನುಷ್ಯನ ಬೆಳೆದಿ ಅದ್ರ ಹಂತ ಪ್ರಾಣಿಯನ್ನ ಬಿಟ್ಟು ಎಷ್ಟೇ ಪೂಜಾರ್ಚನೆ ಮಾಡೋದು ಏನು ಪ್ರಯೋಜನ? ಅದ ದಯಾನಿಲ್ಲ, ಅದನ್ನ ಧರ್ಮವಂತ ಅಂತ ಪಡ್ಕೊಂಡು ಅದ್ಯಾವ ಧರ್ಮವಂತು? ಎಲ್ಲಿ ದಯ ಅದ ಅದೇ ಧರ್ಮ, ಇಲ್ಲಿ ದಯ ಇಲ್ಲ ಧರ್ಮ ಇವಲ್ಲ. ದಯವಿಲ್ಲದ ಧರ್ಮ ಅದಾವುದಯ್ಯ. ಆಗ ನಾವು ಯಾವುದರ ಮೇಲೆ ಜೀವನ ನಿಂತದ ಅದರ ಬಗ್ಗೆ ನಾವು ದಯ ಇರ್ಬೇಕಾಗ್ತದೆ. ಅದರ ಮೇಲೆ ನಾವು ಜೀವನ ಅವಲಂಬಿತದ, ಅದರ ಬಗ್ಗೆ ಕೃತಜ್ಞತಾ ಭಾವ ಇರ್ಬೇಕಾಗ್ತದೆ. ಹಂಗಿತ್ತಂದ್ರೆ ನನ್ನ ಜೀವನ ಸ್ವರ್ಗ ಆಗಕ್ಕೆ ಶುರು ಆಗ್ತದೆ. ಹಾಗ ಸಂತರು ಶರಣ ಎಲ್ಲಾ ಪ್ರಾಣಿ ಪಕ್ಷಿಯನ್ನ ಪ್ರೀತಿ ಮಾಡಕ್ ಶುರು ಮಾಡುದು. ಆದ್ರೆ ನಮ್ಮ ಜೀವನ ದುಃಖಮೇ ಆಗ್ಲಿಕ್ಕೆ ಕಾರಣ ನಾವು ಪ್ರಾಣಿ ಪ್ರೇಮವನ್ನ ಮರೆತೀವಿ. ಎಲ್ಲಾ ಪ್ರೇಮನ ಕಡಿಮೆ ಮರೆಯಕ್ ಶುರು ಮಾಡ್ತೀವಿ. ಸ್ವಾರ್ಥ ಹೆಚ್ಚಾಯ್ತು, ಪ್ರೇಮ ಕಡಿಮೆ ಆಯ್ತು. ಅದರ ಸಂತರು ಪ್ರೇಮ ಹೆಚ್ಚಾಯ್ತು. ಹಾಗೆಲ್ಲಾ ಪ್ರಾಣಿ ಅದಕ್ಕೆ ಚೆನ್ನಬಸವ ಎಷ್ಟು ಚಲೋ ಮಾತನ್ನು ಹೇಳಿದ್ರು. ಸಕಲ ಪ್ರಾಣಿಗಳನ್ನ ತನ್ನಂತೆ ಭಾವಿಸುವುದು ಮಾಡಬೇಕು, ಇದೇ ಮೊದಲಲ್ಲಿ ಬಾಯಿಯ ಸ್ವಚ್ಛ ನೋಡ. ಎಷ್ಟು ಚಲೋ ಮಾತನ್ನ ಚೆನ್ನಬಸವ ಹೇಳ್ತಾರೆ. ಹಾಗ ನಿಜವಾದ ಶುದ್ಧಿ ಯಾವುದಂತಂದ್ರ ಸಕಲ ಪ್ರಾಣಿಗಳು ತನ್ನಂತೆ ಭಾವಿಸುವುದು ಮಾಡಬೇಕಂತ ಚೆನ್ನಬಸವ ಹೇಳ್ತಾರೆ. ಘಟಸ್ಥಲದ ವ್ಯಾಖ್ಯೆ ಅವರು ಬರೀತಾರ. ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವೆನಲ್ಲಿ ಸತ್ಯನಾಗಿರಬೇಕು. ಈ ವಚನದಲ್ಲಿ ಅವ್ರು ಹೇಳ್ತಾರ ಸಕಲ ಪ್ರಾಣಿಗಳಲ್ಲಿ ತನ್ನಂತೆ ಭಾವಿಸುವುದು ಮಾಡಬೇಕು ಅಂತ. ಬರೇ ಮನುಷ್ಯರಲ್ಲ, ಎಲ್ಲಾ ಪ್ರಾಣಿಗಳನ್ನ ನಮ್ಮ ಹಂಗಂತ ತಿಳ್ಕೊಬೇಕಂತೆ. ನಮಗೆ ಹೆಂಗ್ ಕಷ್ಟಗಳದಾವ, ನಾವು ಅವು ಕೂಡ ಕಷ್ಟಗಳದಾವ. ನಾವ್ಯಾವ ಚಲೋ ಚಲೋ ಉಣ್ಬೇಕಂತೀವಿ, ಅವು ಕೂಡ ಚಲೋ ಚಲೋ ತಿನ್ಬೇಕಂತಾವ. ಆದ್ರ ಅವು ಎಷ್ಟೊಂದು ಬಯಸದಲ್ಲ, ಅವು ಬಯಸೋದೇನೋ ಬರೇ ಚಲೋ ಮೇವ್ವ ನೀರ ಅಷ್ಟು ಬಿಟ್ರೆ ಮತ್ತೇನು ಬಯಸ್ತಾವ. ಆದ್ರ ಮನುಷ್ಯ ಎಲ್ಲಾ ಬಯಸ್ತಾನ. ಆದ್ರ ಯಾವುದ್ರ ಮೇಲೆ ಎಲ್ಲಾ ಆಕಳ ಹಾಲು ಚಲೋ ಕುಡಿತಾನ, ಬೇಡ ಅದನ್ನ ಹಾಕ್ತಾನ. ಅದಕ್ಕೆ ಎಲ್ಲವನ್ನು ಕೂಡ ಪ್ರಾಣಿಗಳನ್ನ ಪ್ರೀತಿ ಮಾಡೋದನ್ನ ಕಲಿಬೇಕಾಗ್ತದೆ. ಆಗ ಪ್ರಾಣಿ ಪ್ರೇಮ ಇತ್ತಂದ್ರ ಅಲ್ಲಿ ಭಗವಂತ ಪ್ರೇಮ ತಾನೇ ಬರಾಕ್ ಶುರು ಆಗ್ತದೆ. ಆಗ ಭಗವಂತನ ಕರುಣೆ ನಮ್ಮಲ್ಲಿ ಆಗ್ಬೇಕಾಗಿತ್ತಂದ್ರ ನಮ್ಮ ಕರುಣೆ ಭಗವಂತ ನೋಡ್ತಾನ. ನಾವು ಪ್ರಾಣಿಯನ್ನ ಪ್ರೀತಿಸಿದ್ರೆ ಭಗವಂತ ನಮ್ಮನ್ನ ಪ್ರೀತಿಸ ಶುರು ಮಾಡ್ತಾನ. ಹಂಗ ಬಸವನವರು ಎಷ್ಟು ಕರುಣಾಳಿದ್ರಂತ. ಆ ಬಸವಣ್ಣ ಯಾಕೆ ನೆನೆಸ್ತೀವಿ? ಎಂತ ಪ್ರೇಮ ಅವ್ರದ್ದು. ಯಾವಾಗ ಪ್ರಸಂಗ ಬರ್ತದ, ಬಸವನವರು ಇಷ್ಟೆಲ್ಲ ಕಲ್ಯಾಣ ಮಾಡಿ ಕಟ್ಟಿದರು. ಏನು ಪ್ರಾಣಿ ಪಕ್ಷಿ ಎಷ್ಟು ಚಲೋ ಹೇಳಿದ್ರು ಅವರು. ಬರೀ ಮನುಷ್ಯರನ್ನ ಪ್ರೀತಿಸಿದ್ರು ಶರಣ ಅನ್ನಲಿಲ್ಲ. ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವರು ಯಾರು? ಅವರೇ ಶರಣರಂತ. ಸಕಲ ಜೀವಿಗಳನ್ನು ಲೇಸನ್ನ ಬಯಸಬೇಕು ಅಂತ ಬಸವನವರು ಯಾವಾಗ ಕಲ್ಯಾಣವನ್ನು ಕಟ್ಟಿದ್ರು, ಅದರ ಪ್ರಸಂಗ ಬಂತು, ಕಲ್ಯಾಣ ಬಿಡೋ ಪ್ರಸಂಗ ಬಂತು. ಒಬ್ಬರು ಬರೀತಾರೆ ಎಷ್ಟು ಚಲೋ ಅಂತ. ಬಸವನವರು ಕಲ್ಯಾಣವನ್ನು ಬಿಟ್ಟು ಹೋಗ್ತಾ ಸರ್. ಕಲ್ಯಾಣ ಬಿಡೋ ಪ್ರಸಂಗ ಬಂದಾಗ ಬಸವನವರು ಹೀಗೆ ಹೋಗ್ತಾ ಇದಾರ. ಅಷ್ಟೊತ್ತಿಗೆ ಯಾವ ತಮ್ಮ ಮಹಾಮನೆಯಲ್ಲಿ 100 ಆಕಳುಗಳಿದ್ದು ಬಸವನ ಹೋಗದ ಸುದ್ದಿ ಮುಟ್ಟಿತು ಎಲ್ಲ ಕಡೆ. ಆಕಳು ಹುಲ್ಲನ್ನು ತಿನ್ನೋದು ಬಿಟ್ಟು ಅಂತ. ಕರು ಆಕಳಿಗೆ ಅಷ್ಟು ಮೊಲೆಯಲ್ಲಿ ಹಾಲು ಬಂದಾವ. ಆದ್ರೆ ಕರುಗಳನ್ನ ಹಾಲು ಹಿಂಡ್ಬೇಕಂತ ಕರು ಬಿಟ್ರ ಕರು ಹಾಲು ಕೊಡಕ್ತಾ ಇರಲಿಲ್ಲ ಅಂತ. ಯಾಕೆ? ನಮ್ ಇಷ್ಟು ವರ್ಷ ನಾವು ಬದುಕಿದ್ದು ಬಸವನಿಂದ. ಅವರೇ ಹೋದ ಮೇಲೆ ನಾವ್ಯಾಕೆ ಉಳಿಬೇಕು? ಬರೀತಾರವ್ರು. ಆ ಕರುಗಳು ಹಾಲು ಕುಡಿತಾ ಇಲ್ಲ, ಆಕಳು ಮೇವು ತಿಂತ ಇಲ್ಲ ಅಂತ. ಏನ ಬಸವಣ್ಣ ಹೋಗ್ತಾ ಇದ್ರು, ದಿನಾಲು ಕುನಿಯುವಂತ ನವಿಲ ತನ್ನ ನರ್ತನ ನಿಂತಿಸ್ಬಿಟ್ಟಂತ. ದಿನ ಕಾವನಂತ ಕಾಗೆ ನಿಶಬ್ದವಾಗಿ ಅಲ್ಲೇ ಕುಂತದಂತ. ಹಾಗ ದಿನಾಲು ಹೋಗುವಂತ ಏನ ಬಸವನವರು ಪ್ರಧಾನಮಂತ್ರಿ ಅರಮನೆಗೆ ಹೋಗಬೇಕಾದ್ರ ಹೋಗುವಾಗ ಒಂದು ಗಿಡಕಾಳಗ ಒಂದು ಹಣ್ಣು ಇಟ್ಟು ಹೋಗ್ತಿದ್ರು. ಸಣ್ಣ ಹಣ್ಣು ಆ ಗಿಡ ಮ್ಯಾಗಿನ ಬರುವಂತ ಆ ಅಳಿಲು ಬಂದು ಆ ಹಣ್ಣನ್ನು ತಿಂದು ಮತ್ತೆ ಗಿಡದ ಮೇಲೆ ಏರಿ ಹೋಗ್ತಿತ್ತು. ಈಗ ಬಸವನವ್ರ ಮಹಾಮನೆಯಿಂದ ಅರಮನೆಗೆ ಹೋಗಬೇಕಾದ್ರ ಒಂದು ಆ
ಅಳಿಲಿಗೆ ಹಣ್ಣು ಕೊಟ್ಟು ಹೋಗ್ತಿದ್ರು. ಈ ಬಸ್ಸನ್ನು ಬರುವಂತ ಆ ಹಣ್ಣನ್ನು ತಿನ್ಲಿಕ್ಕೆ ದಿನಾಲು ಬಂದು ಅಲ್ಲಿ ಕಾಯ್ತಿತ್ತು ಆ ಅಳಿಲು. ಅಷ್ಟು ಅನ್ಯೋನ್ಯತೆ ಅಳಿಲಿಗೆ ಬಸ್ಸನಕ್ಕೆ ಬೆಳೆದಿತ್ತು. ಯಾವಾಗ ಇವತ್ತು ಬಸ್ಸನ ಹಣ್ಣನ್ನು ಇಟ್ಟು ಬಂದಾರ, ಅದರ ಹಣ್ಣ ಅಳಿಲು ತಿನ್ಲಿಲ್ಲ. ಗಿಡ ಕೂಡ ಹಣ್ಣ ಅಳಿಲು ಏರಲಿಲ್ಲ, ಅಲ್ಲೇ ಕುಂತದಂತ. ಬೆಳಗಿಂದ ಸಂಜೆವರೆಗೆ ಅಳಿಲು ಹಣ್ಣು ತಿಂತ ಇಲ್ಲ. ಎಷ್ಟು ಚಲೋ. ಆಮೇಲೆ ಹೀಗೆ ಬಸ್ಸನ ಮುಂದೆ ಹೋಗ್ತಾರ. ಎಲ್ಲಾ ಪಕ್ಷಿಗಳು ಗುಬ್ಬಿ ಚಿವುಚನ ಅಂತ ಗುಬ್ಬಿ ನಿಶಬ್ದವಾಗಿ ಅಲ್ಲೇ ಕುಂತದ. ಅಲ್ಲೇ ಇರುವಂತ ಮಧುರಾತಿ ಮಧುರ ಮಾತನಾಡುವಂತ ದಿನ ಮಾತಾಡುವಂತ ಗಿಳಿ ಕಣ್ಣೀರ್ ಹಾಕ್ತದೆ, ಅಲ್ಲೇ ಕುಂತ. ಇಂಥ ದೃಶ್ಯ ನಡೆಯುವಾಗ ಒಂದು ಆಡಿನ ಮರಿ ಓಡಿ ಬಂತಂತ. ಅದು ಬಸ್ಸನ ಪಾದಕ್ಕೆರಗಿ ಅದು ಕಣ್ಣೀರ್ ಹಾಕಕ್ ಶುರು ಮಾಡ್ತು. ಇಷ್ಟೆಲ್ಲ ದೃಶ್ಯ ಬಸ್ಸವರು ಕಲ್ಯಾಣ ಬಿಟ್ಟು ಹೋಗಬೇಕಾದ್ರೆ ಅವ್ರು ಬರೀತಾರ. ಅವರು ಅದನ್ನ ಬಸ್ಸನ ಕೇಳ್ತಾರ, ಇಷ್ಟೆಲ್ಲ ಕಣ್ಣೀರ್ ಯಾಕಂತ. ಅವಾಗ ಅದು ಹೇಳ್ತಂತ, ನಮ್ಮ ಜೀವನ ನಿಂತಿದ್ದು ನಿಮ್ಮ ಮೇಲೆ. ಆ ಗಿಳಿ ಹೇಳ್ತಂತ, ನಾನು ಸ್ವಚ್ಛಂದವಾಗಿ ಹಾರಬಲ್ಲೆ, ಎಲ್ಲಿವರೆಗೆ ಕಲ್ಯಾಣದಲ್ಲಿ ಬಸ್ಸನ ಆಧಾರ ಅಲ್ಲಿವರ ಗಿಡದಲ್ಲಿ ಹಾರಬಲ್ಲೆ. ಯಾವಾಗ ಕಲ್ಯಾಣದ ಬಸ್ಸನ ಹೋದ್ರು ಸ್ವತಂತ್ರ ಹೋಯ್ತು. ಮನುಷ್ಯನ ನನ್ನ ಪಂಜರದ ಇಡ್ತಾನ. ಇಲ್ಲಿವರೆಗೆ ಕಲ್ಯಾಣದಲ್ಲಿ ಒಂದು ಕೂಡ ಪಂಜರದಲ್ಲಿ ಗಿಳಿ ಇಲ್ಲ. ಎಲ್ಲಾ ಗಿಳಿಗಳು ಹಕ್ಕಿಯಲ್ಲಿ ಗಿಡ ಮೇಲೆ ಹಾರ್ತಾ ಇದಾವ. ಕಾರಣ ತಾವಿದ್ರಿ, ತಾವು ಹೋದ್ರಿ, ಮನುಷ್ಯನ ಪಂಜರದ ಇಡ್ತಾನ. ಎಲ್ಲಾ ಕುರಿಗಳು ಆಡುಗಳು ಸ್ವತಂತ್ರವಾಗಿ ಮೈತಾ ಇದಾವ ಅರಣ್ಯದಲ್ಲಿ. ಕಲ್ಯಾಣದ ಬಸ್ಸನ ಇರುವವರೆಗೆ ನಮ್ಮ ಜೀವನ ಅದ. ಬಸ್ಸನ ಹೋದ್ರು ಬಲಿ ಆಯ್ತು. ಯಾರು ಹೋಮದಲ್ಲಿ ಹಾಕ್ತಾರೋ, ಎಲ್ಲಿ ಬಲಿ ಕೊಡ್ತಾರೋ ಹೇಳಕ್ ಆಗುದಿಲ್ಲ. ನಮ್ಮ ಜೀವನ ನಿಂತಿದ್ದು ಬಸ್ಸನ ತಮ್ಮ ಮೇಲೆ. ಹಾಗೆಲ್ಲಾ ಪ್ರಾಣಿ ಪಕ್ಷಿಗಳು ಕಣ್ಣೀರ್ ಹಾಕಕ್ ಶುರು ಮಾಡುದು. ಎಷ್ಟು ಚಲೋ ಬರೀತಾರೆ. ಅದು ಅಷ್ಟೊಂದು ಕೂಡ ಪ್ರೀತಿ ಬಸ್ಸನ ಪ್ರಾಣಿಗಳವ್ರಿಗೆ ಕೊಟ್ಟರಂತ. ಆಗ ಪ್ರಾಣಿಯಲ್ಲಿ ಭಾವನೆಗಳದಾವಂತ. ಅಳಿಲ ಸಮೇತ ತನ್ನ ಬೆಳಗ್ಗೆಯಿಂದ ಇಟ್ಟಂತ ಹಣ್ಣ ಒಂದು ತಿನ್ಲಿಲ್ಲ, ಕರುಣೆ ಅದಂತ. ಆಗ ಪ್ರಾಣಿ ಪಕ್ಷಿ ಮನುಷ್ಯ ಕೊಟ್ಟು ಸಣ್ಣ ಅನ್ನದ ಕಾಳು ಕೊಟ್ಟರೆ ಅವ್ರ ಪ್ರೇಮನ ಮರಿಯಂಗಿಲ್ಲ. ಆದ್ರೆ ಮನುಷ್ಯ ಎಲ್ಲಾ ಕೊಟ್ಟರೆ ಸಮೇತ ಮನುಷ್ಯ ಪ್ರಾಣಿ ಮೇಲೆ ಬದುಕ್ತಾನ, ಅದರ ಆಹಾರ ಉಣ್ತಾನ, ಅದ್ರ ಮೇಲೆ ಜೀವನ ಅವಲಂಬಿತದ, ಅದಕ್ಕೆ ನಿರುಪಯುಕ್ತ ಮಾಡಕ್ ಶುರು ಮಾಡ್ತಾನ. ಆಗ ಯಾವುದ್ರ ಮೇಲೆ ನಾವು ಜೀವನ ನಿಂತದ ಆ ಪ್ರಾಣಿಯನ್ನು ನಾವು ಪ್ರೀತಿಸೋದು ಕಲಿಬೇಕಂತ. ಅದಕ್ಕೆ ಬಸವನು ಕೂಡ ತಮ್ಮ ವಚನ ಹೇಳ್ತಾರ. ಅದಕ್ಕೆ ನಿಜವಾದ ನಾವು ಪ್ರಾಣಿಯನ್ನು ಪ್ರೀತಿಸ್ಬೇಕಾಗಿತ್ತಂದ್ರೆ ಏನ್ ಮಾಡಬೇಕು? ಬಸವನೇ ಹೇಳಿದ್ರು, ಕೊಲ್ಲೆನಯ್ಯ ಪ್ರಾಣಿಗಳು, ಮೆಲ್ಲಿನಯ್ಯ ಬಾಯಿ ಇಚ್ಛೆಗೆ. ಹಾಗ ಪ್ರಾಣಿ ಸಂಕುಲು ಬದುಕಬೇಕಾಗಿತ್ತಂದ್ರ ನಮ್ಮ ಆಹಾರವನ್ನ ಸುಂದರವಾಗಿ ಇಟ್ಕೋಬೇಕಾಗ್ತದೆ. ಅದಕ್ಕೆ ಮನುಷ್ಯ ಏನ್ ಮಾಡಾಕತ್ತಿದ್ದ? ಎಲ್ಲಾ ಯಾವ ಪ್ರಾಣಿ ನಮಗಾಗಿ ದುಡಿತಾವ, ಇಷ್ಟೆಲ್ಲ ಕಷ್ಟ ಪಡ್ತಾವ. ಆದ್ರೆ ಮನುಷ್ಯ ಭಗವಂತ ಎಲ್ಲಾ ಮನುಷ್ಯ ಚಲೋ ಬದುಕಲಿ ಅಂತ ತಿಳ್ಕೊಂಡು ಎಲ್ಲಾ ಚಲೋ ಹಣ್ಣು ಹಂಪಲ ಹಾಲ ಹೈನ ಎಲ್ಲವನ್ನ ಕೊಟ್ಟಾನ. ಆದ್ರ ಮನುಷ್ಯ ಯಾವುದೇ ಮೇಲೆ ಜೀವನ ನಿಂತದ ಅದನ್ನ ಕೆಡ್ಸಕ್ ಶುರು ಮಾಡ್ದ. ಏನ್ ಜೇನು ನೊಣಗಳು ಎಷ್ಟೆಲ್ಲ ಕಷ್ಟ ಪಡ್ತಾವ. ಜೇನು ತಯಾರಾಗಬೇಕಾಗಿತ್ತಂದ್ರೆ 1000 ಹೂಗಳನ್ನ ಸ್ಪರ್ಶ ಮಾಡಿ ಮಕರಂದ ಹೀರಿ ಚಲೋ ಗೂಡನ್ನ ಕಟ್ತಾವ. ಅಂತ ಜೇನಿನ ಗೂಡನ್ನ ಮನುಷ್ಯ ಏನ್ ಮಾಡ್ದ? ಈಗ ತನ್ನ ಸುಟ್ಟು ಬಿಟ್ಟ. ಜೇನ ಓಡಿಸಿ ಚಲೋ ಜೇನು ತಾನು ಕೊಡಕ್ಕೆ ಶುರು ಮಾಡದ. ಅವು ಜೇನು ಗೂಡು ಕಟ್ಟಿದ್ದು ತನಗಾಗಿ, ಮನುಷ್ಯನಿಗಾಗಿ ಅಲ್ಲ. ಆದ್ರೆ ಮನುಷ್ಯ ಎಲ್ಲಾ ನನಗಿರಬೇಕು. ಅವು ಕಷ್ಟಪಟ್ಟು ಎಲ್ಲಾ ಸಂಗ್ರಹ ಮಾಡ್ತಾವ, ಅದನ್ನ ಓಡಿಸ್ತಾನ, ತಾನು ತಿಂತಾನ. ಓಡಿಸಿ ತಿಂತ ಪರವಾಗಿಲ್ಲ, ಅದನ್ನ ಬೆಂಕಿ ಹಚ್ಚಿ ಸುಡ್ತಾನ. ಏನ್ ಮಾಡ್ಬೇಕು? ಇಂಥ ಮನುಷ್ಯ ಅದಾನ. ಆದ್ರೆ ಚಲೋ ಹಣ್ಣು ತಿನ್ಲಿ ಅಂತ ಬಿಟ್ರೆ ಅದನ್ನ ಬಿಟ್ಟಾನ ಮನುಷ್ಯ. ತಿನ್ನಬಾರ್ದನ್ನ ತಿನ್ನಕ್ ಶುರು ಮಾಡು. ಇತ್ತೀಚೆಗಂತ ನೋಡಕ್ ಶುರು ಮಾಡಿದ್ವಿ. ಯಾರು ಕಾಲ್ ತಿಂತಾರೋ, ಕೈ ತಿಂತಾರೋ, ಕುದುಗಿ ತಿಂತಾರೋ ಗೊತ್ತಾಗೋದಿಲ್ಲ. ಆದ್ರೆ ಬಸವನು ಸುಂದರವಾಗಿ ಎಷ್ಟು ಚಲೋ ಸವಿಯಾದ ಹಣ್ಣನ್ನು ತಿನ್ನಬೇಕಾದ ಬಿಟ್ಟಾನ ಮನುಷ್ಯ. ಪ್ರಾಣಿಯನ್ನು ತಿನ್ನಕ್ ಶುರು ಮಾಡ. ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ. ಆದರೆ ದೇಹ ತಯಾರಾಗಿದ್ದು, ವಿಜ್ಞಾನ ಹೇಳ್ತದ್ದು, ದೇಹ ತಯಾರಾಗಿದ್ದು ಇದು ಸಸ್ಯಾಹಾರಕ್ಕಾಗಿ. ಅದಕ್ಕೆ ಯಾವ ಪ್ರಾಣಿ ಸಮೇತ ತನ್ನ ಧರ್ಮವನ್ನು ಬಿಟ್ಟಿಲ್ಲ. ಇಷ್ಟು ಬಲಿಷ್ಠವಾದ ಆನೆ ಅದ್ರ ಹುಲ್ಲನ್ನು ಬಿಟ್ಟು, ಸಸ್ಯಾಹಾರ ಬಿಟ್ಟು ಬೇರೆ ಯಾವುದು ಕೂಡ ಒಂದು ಕಪ್ಪೆ ಸಮೇತ ಆನೆ ತಿನ್ನೋದಿಲ್ಲ. ಸಸ್ಯಾಹಾರ ಬಿಟ್ಟರೆ ಬೇರೆ ಆಹಾರ ಸೇವನೆ ಮಾಡೋದಿಲ್ಲ. ಅಷ್ಟು ವೇಗವಾಗಿ ಓಡುವಂತ ಕುದುರೆ ತನ್ನ ಆಹಾರವನ್ನು ಬಿಟ್ಟಿಲ್ಲ. ಅದು 10 ದಿವಸ ಉಪವಾಸ ಇಟ್ಟರೆ ಸಮೇತ ಒಂದು ಯಾವುದೋ ಪ್ರಾಣಿ ತಂದಿಟ್ಟರೆ ಅದು ತಿನ್ನೋದಿಲ್ಲ. ಅಷ್ಟೇ ಬಲಿಷ್ಠವಾಗಿ ಕೆಲಸ ಮಾಡುವಂತ ಎತ್ತುಗಳು, ಆಕಳುಗಳು, ಜಿರಾಫೆ, ಎಷ್ಟು ಎತ್ತರವಿರುವಂತ ಜಿರಾಫೆ ತನ್ನ ಆಹಾರವನ್ನ, ತನ್ನ ಧರ್ಮವನ್ನು ಬಿಟ್ಟಿಲ್ಲ. ಅಷ್ಟು ಉತ್ಸಾಹದಿಂದ ಈ ಗಿಡದಿಂದ ಆ ಗಿಡಕ್ಕೆ ಜಿಗುವಂತ ಮಂಗ ತನ್ನ ಧರ್ಮವನ್ನು ಬಿಟ್ಟಿಲ್ಲ. ಆದ್ರೆ ಮನುಷ್ಯ ಏನೇನೋ ತಿನ್ನಕ್ ಶುರು ಮಾಡ.
ಅದಕ್ಕೆ ಕಾರಣ ಏನಾಯ್ತು ನೋಡ್ತೀವಿ. ಚೈನಾ ದೇಶದಲ್ಲಿ ಯಾರು ಇಲಿ ತಿಂತಾರ, ಚೇಳು ತಿಂತಾರ, ಹಾವು ತಿಂತಾರ. ಅದಕ್ಕೆ ತಿನ್ಲಾರ್ದೆಲ್ಲ ಎಲ್ಲಾ ಅಲ್ಲಿ ಇಟ್ಟು ಅದಕ್ಕೆ ಪರಿಣಾಮ ಏನಾಯ್ತು, ಕೊರೋನಾ ಅಂತ ಭಯಾನಕ ರೋಗವನ್ನು ಪಡ್ಕೊಂಡಿವೆ. ಅದಕ್ಕೆ ಕೊರೋನಾ ಕಾಲದಲ್ಲಿ ಎಲ್ಲಾ ಪ್ರಾಣಿಗಳು ಹೋದು ಭಗವಂತನ ಹತ್ತಿರ ಎಲ್ಲ ಗೊತ್ತದ. ಅದಕ್ಕೆ ಮನುಷ್ಯನಿಗೆ ಮನುಷ್ಯ ಬಂದ ನಾವು ಅರಣ್ಯದಿಂದ ಹೊರಗೆ ಬರ್ಲಾರ್ದಂಗ ಆಯ್ತು. ಅದಕ್ಕೆ ಭಗವಂತನೇ ಕೆಲವು ದಿನಗಳಾದ್ರೆ ಮನುಷ್ಯ ಮನೆಯಿಂದ ಹೊರಗೆ ಬರ್ಲಾರ್ದಂಗ ಮಾಡಂತ ಹೇಳ್ದಂತ. ಅದಕ್ಕೆ ಆಯ್ತಂತ ತಿಳ್ಕೊಂಡು ಕೊರೋನಾ ವೈರಸ್ ತಂದ ಮನುಷ್ಯನಿಗೆ ಮನ್ಯಾಗ ಬಿಟ್ಟಂತ. ಯಾವಾಗ ಮನುಷ್ಯ ಮನ್ಯಾಗ ಉಳ್ದ ಅವಾಗ ಪ್ರಾಣಿ ಪಕ್ಷಿ ಎಲ್ಲಾ ತಿರುಗಾಡಕ್ ಶುರು ಮಾಡುದು ಸ್ವಚ್ಛಂದವಾಗಿ. ಅದಕ್ಕೆ ಪ್ರಾಣಿಗಳು ಅವತ್ತು ಸಂತೋಷಪಟ್ಟು. ಯಾವಾಗ ಕೊರೋನಾ ಬಂದು ಮನುಷ್ಯ ದುಃಖಪಟ್ಟ, ಅದ ಪ್ರಾಣಿಗಳು ಸಂತೋಷಪಟ್ಟ. ಅದ್ರ ಪ್ರಾಣಿಗಷ್ಟು ಭಯ ಪಡ್ತದ ಮನುಷ್ಯನಿಗೆ. ಆದ್ರ ಅವ್ ನಮಗೆ ಏನೂ ಮಾಡೋದಿಲ್ಲ. ಅವ್ ಹೇಳ್ತಾ ನಮಗ್ ಬದುಕ್ಲಾಕ್ ಬಿಟ್ರೆ ಸಾಕಂತ. ನಿಮ್ಮಿಂದ ಏನು ಬಯಸಿ ನಮಗ್ ಏನು ಉಳ್ಳಾಕ್ ಕೊಡ್ಬೇಡ್ರಿ, ತಿರ್ಲಾಕ್ ಕೊಡ್ಬೇಡ್ರಿ, ಏನು ಮಾಡಬೇಡ್ರಿ, ಬದುಕ್ಲಾಕ್ ಬಿಟ್ರೆ ಸಾಕಂತ. ಇಷ್ಟು ಮಾಡಿದ್ರ ನಮಗ್ ಬದುಕ್ಲಾಕ್ ಬಿಟ್ರೆ ನಿಮ್ ಬದುಕು ಚಲೋ ಆಗ್ತದಂತ ಪ್ರಾಣಿಗಳು ಹೇಳೋ ಮಾತು. ಆಗ ನಿಮ್ ಬದುಕು ಚಲೋ ಆಗಬೇಕಾದ್ರೆ ನಾವು ಉಳಿಬೇಕಾಗ್ತದೆ. ಆಗ ಆಳ ಮನುಷ್ಯರು ಚಲೋ ದುಡಿದ್ರೆ ಮಾಲೀಕ್ ಚಲೋ ಇರ್ತಾನ. ಅದ ಆಳ ಮನುಷ್ಯರೇ ಬೇಡ ಅವನಿಗೆಲ್ಲಾ ಮಾಡಿದ್ರ ನಿಮ್ ಬದುಕು ನಿಂತದ ಹೆಂಗಂತ. ಹಾಗ ನಾವು ಪ್ರಾಣಿ ಪಕ್ಷಿ ಮನುಷ್ಯ ನಿನಗಾಗ ದುಡಿತೇವೆ. ನಾವು ನಿನಗೆ ಆಹಾರ ತಗೊಳಂಗಿಲ್ಲ, ನಾವು ಅರಣ್ಯದಲ್ಲಿ ಇರ್ತೇವಿ, ಎಲ್ಲಾ ನಿಮ್ಮ ಸಲಾಗಿ ದುಡಿತಾ ಇರೋದು. ಆದ್ರ ನಾವು ನಿಮ್ಮ ಸಲಾಗಿ ದುಡಿತೇವಿ, ಆದ್ರೆ ನಮ್ಮನ್ನ ನೀವು ಉಪೇಕ್ಷಿತ ಮಾಡಬೇಡ್ರಿ ಅಂತ. ಪ್ರಾಣಿಗಳು ಒಂದ್ ವೇಳೆ ದೇವರಿಗೆ ತಕರಾರು ಮಾಡಿದ್ರ ನಿಮ್ಮ ಜೀವನ ಹೆಂಗ್ ನಡೀತದೆ. ಅವ್ ತಕರಾರು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡೆ ಚಲೋ ಅದ. ಅದಕ್ಕೆ ನಾವು ಪ್ರಾಣಿಗಳ ಬಗ್ಗೆ ಪ್ರೀತಿಯನ್ನು ಉಳಿಬೇಕಾಗ್ತದೆ. ಅದಕ್ಕಾಗಿನೇ ಅಂತ ಪ್ರಾಣಿಯನ್ನ ಪ್ರೀತಿಸದ ಕಲಿಬೇಕು. ಹಂಗ ಚನ್ನಬಸವಪಟ್ಟದರು ಬಾಳಿದರು. ಆದ್ರೆ ಅವರೆಲ್ಲಾ ಭಕ್ತರನ್ನಷ್ಟು ಪ್ರೀತಿಸಿದ್ರು, ಅಷ್ಟೇ ತನ್ನ ಪ್ರಾಣಿಗಳನ್ನು ಕೂಡ ಪ್ರೀತಿಸ್ತಿದ್ರು. ಆಗ ಬಸವನು ಕೂಡ ಮಹಾಮನೆಯಲ್ಲಿ ನೂರಾರು ಆಕಳುಗಳಿದ್ವು, ಅದನ್ನು ಕೂಡ ಪ್ರೀತಿಸ್ತಿದ್ರು. ದಿನಾಲು ಹೋಗಿ ಆಕಳಿಗೆ ಕರುಗಳಿಗೆ ಉಣಿಸ್ತಿದ್ರು, ತಿನ್ನಿಸ್ತಿದ್ರು. ಆ ಪ್ರೇಮದ ಭಾಗಿತ್ತು. ಆಗ ಚನ್ನಬಸವಪಟ್ಟದ್ರು ಕೂಡ ಹಾಗೆ ಮಾಡ್ತಿದ್ರು. ಆದ್ರೆ ಒಂದು ಪ್ರಸಂಗ ಬಂತು. ಇದೇ ನಡೆದಲ್ಲಿ ಚನ್ನಬಸವಪಟ್ಟದ್ರು ಬಾಳಿದ್ರು. ಆದ್ರೆ ಒಂದ್ ದಿವಸ ರಜಾಕಾರ ದಿನ ಬಾಗಿಲಿಗೆ ಮೆತ್ತಿದ್ರು. ನಾಳೆ ಬೆಳಗ್ಗೆ ಮಠದ ಒಂದು ಆಕಳನ್ನ ಕೊಲ್ಲುತ್ತೇವಂತ. ಯಾವಾಗ ಈ ಸುದ್ದಿ ಸಂಗಮದಲ್ಲಿರುವಂತ ಚನ್ನಬಸವಪಟ್ಟದರಿಗೆ ಗೊತ್ತಾಗ್ತದೆ. ಗೊತ್ತಾಗಿ ಒಬ್ಬ ಬಂದು ಹೇಳ್ತಾನ, ಗುರುಗಳು ಹಿಂಗಾಗ್ಯದಂತ. ಚನ್ನಬಸವಪಟ್ಟದರು ಬರ್ತಾರ. ಅವ್ರು ಬಂದು ನೋಡಿ ಹೇಳ್ತಾರ, ಈಗಲೇ ಹೋಗ್ಬೇಕು, ಹಾಡದಲ್ಲಿ ಗಣಪತಿ ಟೋಕರಿ ಅದನ್ನ ಅವನ್ನ ಬರಾಕ್ ಹೇಳ್ಬೇಕು. ಅವಾಗ ಶಿಷ್ಯ ಹೋಗಿ ಗಣಪತಿ ಟೋಕರಿಗೆ ಭೇಟಿಯಾಗಿ ಹೇಳ್ತಾನ, ಅಪ್ಪರ್ ನಿಮ್ ಬರಾಕ್ ಹೇಳ್ಯಾರಂತ. ಅಂಥದ್ದೇನು ಕಷ್ಟ ಒಂದು ಗೊತ್ತಿಲ್ಲ, ಅಪ್ಪರ ನಾಳೆ ಬೆಳಗ್ಗೆ ಮಠಕ್ಕೆ ಬರ್ಲಿಕ್ಕೆ ಹೇಳ್ಯಾರಂತ. ಇನ್ನೇನು ಬೆಳಗಿನ ಜಾವ ಅಪ್ಪರು ಸರಿಯಾಗಿ ಊಟ ಹೋಗ್ಲಿಲ್ಲ. ಸ್ನಾನ ಪೂಜೆ ಮಾಡ್ಕೊಂಡು ತೀರ್ಥ ಅಷ್ಟೇ ಮಾಡ್ಕೊಂಡು ಬಂದ್ರು. ಸೇವಕ ಎಷ್ಟೇ ಊಟ ಬಡಿದ್ರ ಸಮೇತ ಹುಲ್ಲಿಲ್ಲ. ಆಗ ಹೊರಗೆ ಬಂದು ನೋಡ್ತಾರ, ಆಕಳು ತಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಎಲ್ಲಾ ಸುಣ್ಣ ವಾತಾವರಣ, ಯಾಕೆಷ್ಟು ಭಯಭೀತಿತ್ತು. ಅಂತ ಸಮಯದಲ್ಲಿ ಯಾರನ್ನ ಹಾದಿ ಕಾಯ್ತಿದ್ರು ಅಂತ ಗಣಪತಿ ಟೋಕರೆ ಹುಡುಕೋತ ಬಂದ, ಕುದುರೆ ಮೇಲೆ ಬಂದು ಅಪ್ಪರಿಗೆ ಕೇಳ್ಕೊಂಡ. ಅಪ್ಪರಿಗೆ ಸಾಷ್ಟಾಂಗ ಹಾಕಿ, ಅಪ್ಪರ ನಿಮ್ಗೇನು ಕಷ್ಟ ಬಂದದ್ದು, ನಿಮ್ಮನ್ನ ಪ್ರಾಣ ಕೊಡಕ್ ತಯಾರಿದ್ದೇನೆ, ಆದ್ರ ಏನು ಮಾಡ್ಲಿ, ಏನ್ ಬೇಕಾದ್ರೆ ಪ್ರಾಣ ಕೊಡ್ತೇನೆ, ನಿಮ್ಗೇನು ಶಿಕ್ಷೆ ಏನಾಗಿದೆ ಹೇಳ್ರಂತಂತ. ಅವಾಗ ಚನ್ನಬಸವಪಟ್ಟದ್ದು ಹೇಳಿದ್ರಂತ, ನೀವು ಪ್ರಾಣ ಕೊಡಬೇಡ, ಪ್ರಾಣ ಉಳಿಸೋ ಕೆಲಸ ಮಾಡು, ಜೀವ ಕೊಡಬೇಡ, ಜೀವ ಉಳಿಸೋ ಕೆಲಸ ಮಾಡು. ಏನಾಗಿದೆ ಅಂತ ನೋಡಲ್ಲಿ ಹೊರಗಂತ. ಅದು ಆಕಳದ ಕತ್ತಿ ತಕೊಂಡು ಆಕಳ ಕೊಯ್ಯಾಕ ಬಂದರು. ಅದನ್ನ ಉಳಿಸದಂದ್ರ ನನಗೆ ಉಳಿಸಿದಂಗಂತ. ಏನ್ ಚನ್ನಬಸ. ಅವಾಗ ಗಣಪತಿ ಟೋಕರೆ ಅವನಲ್ಲಿ ಖಡಗ ಇತ್ತು, ಹಿಂಗ ತಲವಾರ್ ತಕೊಂಡು ಹೋಗ್ತಾನ. ಗಣಪತಿ ಟೋಕರೆಗೆ ನೋಡೋಣ, ಅವರು ಹೆಜ್ಜೆ ಹಿಂದೆ ಹಾಕಕ್ ಶುರು ಮಾಡಿದ್ರು. ಅವ್ರಂದ್ರು ಉಸ್ತಾದ್ ಆಪ್ನೆ ಹಾಕಿವಂತಂದ್ರು, ಕರೀತಾರ. ಅಂದ್ರ ಅವರನ್ನ ರಜಾಕರಿಗೆ ತರಬೇತಿ ಕೊಟ್ಟವನೇ ಗಣಪತಿ ಟೋಕರೆ. ಆದ್ರೆ ಗಣಪತಿ ಟೋಕರೆ ಅಪ್ಪರ ಶಿಷ್ಯ ಅಂತ ಗೊತ್ತಿರ್ಲಿಲ್ಲ. ಅವಾಗ ಗಣಪತಿ ಟೋಕರೆ ಹೇಳಿದ್ರು, ಇನ್ನು ಮುಂದೆ ಈ ಮಠದ ಕಡೆ ನೀವು ಬಂದ್ರ ನಿಮ್ಮ ಗತಿ ಚಲೋ ಇಲ್ಲ ಅಂತ ಹೇಳಿದ್ರು. ಅವಾಗ ಗಣಪತಿ ಟೋಕರೆ ನೋಡೋಣ, ಅವರು ಓಡಿ ಹೋದ್ರು. ಆಕಳ ಅಲ್ಲೇ ಬಿಟ್ರು, ಹೋಗಿಬಿಟ್ರು. ಅದಕ್ಕೆ ಆಕಳನ್ನ ಉಳಿಬೇಕಾದ್ರ ಚನ್ನಬಸವಪಟ್ಟದರು ಗಟ್ಟಿಯಾಗಿ ನಿಂತರು. ಯಾವ ಹನೆಗೆ ನಾವು ವಿಭೂತಿಯನ್ನ ಧರಿಸ್ತೀವಿ ಅಂತ, ಯಾವ ಆಕಳ ಹಾಲ ನಾವು ಸವಿತೀವಿ, ಅಮೃತ ಸಮಾನ ಅಂತ ಭಾವಿಸ್ತೀವಿ, ಅಂತ ಆಕಳನ್ನ ಉಳಿಬೇಕಂತ ಅಂತ ಚನ್ನಬಸವಪಟ್ಟದ್ರ ಅವತ್ತು ಸಂಕಲ್ಪ ಮಾಡಿದ್ರು. ಅದು ಆಕಳ ಉಳಿತು. ಹಾಗ ನಮ್ಮ ಆಹಾರವನ್ನ ಸುಂದರ ಇರ್ಬೇಕಾಗ್ತದೆ. ಯಾವ ಪ್ರಾಣಿ ಮೇಲೆ ಜೀವನ ನಿಂತೀವಿ, ಆ ಜೀವನನ್ನ ಪ್ರಾಣಿಗಳ ಮೇಗಿನ ದಯ ಉತ್ತಂದ್ರ ನಮ್ಮ ಜೀವನ ಸುಖಮಯ ಆಗ್ತಂತ ಮಾತನ್ನು ಹೇಳುತ್ತಾ, ಅಂತ ದಯವನ್ನ
ನಮ್ಮ ನಿಜವಾದ ಧರ್ಮ ಅಂದ್ರೆ ಯಾವುದು? ದಯವೇ ನಮ್ಮ ಧರ್ಮ ಅಂತ ಧರ್ಮವಂತ ನಾವು ಆಗಿ ಬದುಕನಂತ ಮಾತನ್ನ ಹೇಳುತ್ತಾ ಈ ನುಡುಗ ಮತ್ತು ಅದೇ ರೀತಿ ಪೂಜ್ಯ ಅಪ್ಪುಗಳ ಸಮೇತ ಆಕಳ ಮೇಲೆ ಪ್ರೀತಿಯನ್ನು ಉಳ್ಳವರ ಅದಾರ. ಯಾವಾಗ ಸಮೇತ ಡೊಣಗಾಪುರಕ್ಕಾಗಲಿ ಎಲ್ಲೇ ಹೋದ್ರ ಸಮೇತ ಅಂತ ಆಕಳನ್ನು ಪ್ರೀತಿ ಮಾಡ್ತಾ ಇರೋದ್ರಿಂದ ಅಪ್ಪಗಳಲ್ಲಿ ಅಂತ ಪ್ರೀತಿ ಯಾಕೆ ಬಂತು? ಯಾವ ಬಸವನಲ್ಲಿ ಪ್ರೀತಿ ಇತ್ತು ಅದೇ ಚನ್ನಬಸವ ಪಟ್ಟದಲ್ಲಿ ಬಂತು. ಅಂತ ಚನ್ನಬಸವ ಪಟ್ಟದಿಲ್ಲ ಅಂತ ಕರುಣೆನೆ ಅಪ್ಪಳಿದು ಬರೋದ್ರಿಂದ ಅವರನ್ನು ಕೂಡ ಈ ದಯಾವನ್ನು ಹುಟ್ಟೋತು. ಅಂತ ಅಪ್ಪರಿಂದ ಕೂಡ ಅಂತ ದಯಾಭಾವ ನಮ್ಮೆಲ್ಲರಲ್ಲಿ ಬರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶರಣು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಚರಣಕಮಲಗಳನ್ನು ಸ್ಮರಿಸಿಕೊಂಡು ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಗುರುಗಳು ಬಹಳ ಚಂದ ನಿತ್ಯ ಒಂದೊಂದು ಹೊಸ ವಿಷಯ ಎತ್ತರಕ್ಕೆ ಹೋಯ್ತಾರೆ. ಪ್ರಾರಂಭದಲ್ಲಿ ಏನು ವಿಷಯ ಹೇಳ್ತಾರಂತ ಯಾರಿಗೂ ಗೊತ್ತಾಗಲ್ಲ, ಆದ್ರೆ ಅದನ್ನ ಪೀಠಕ್ಕೆ ಹಾಕೋತ ಬಂದು ಆ ವಿಷಯಕ್ಕೆ ಬರ್ತಾರೆ. ಬಹುತೇಕ ನಾವು ಪ್ರವಚನ ಭಾಳ ಜನರದು ಕೇಳೀವಿ, ಆದ್ರೆ ವಿಷಯಕ್ಕೆ ತಕ್ಕಂಗೆ ಅಕ್ಕಡೆ ಈ ಕಡೆ ಅಲ್ಲಾಡ್ಲಾರ್ದಂಗೆ ಪ್ರವಚನ ಹೇಳೋರು ನಮ್ಮ ಬಸವಲಿಂಗ ದೇವರು. ಇವತ್ತ ಅಹಿಂಸೆ ಬಗ್ಗೆ ಹೇಳಿದ್ರು, ಪ್ರಾಣಿಗಳ ಮೇಲೆ ದಯೆ ಇರಬೇಕಂತ ಹೇಳಿದ್ರು. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ಯಾರ. ಬಸವಣ್ಣನವ್ರನ್ನು ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಕೇಳ್ತಾರೆ. ದಯ ಇಲ್ಲದೆ ಅದಕ್ಕೆ ಧರ್ಮ ಯಾವುದು? ಧರ್ಮನೇ ಅಲ್ಲ. ದಯ ಅಂದ ಮೇಲೆ, ಧರ್ಮ ಅಂದ ಮೇಲೆ ಅದು ದಯ ಇರಬೇಕು. ಯಾಕಂದ್ರೆ ಪ್ರಾಣಿಗಳಿಗೂ ನಮ್ಮಂತೆ ಜೀವ ಅದ, ನಮ್ಮಂತೆ ಅದಕ್ಕೂ ಸಂವೇದನೆ ಅದ, ಅದಕ್ಕೂ ಇದು ಅದ. ಅಂಥದನ್ನ ಕೊಲ್ಲೋದು ಇದು ಯಾವ ನ್ಯಾಯ? ಅದಕ್ಕೆ ಕೇಳ್ತಾರೆ, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಬಸವಣ್ಣವ್ರು ಹೇಳ್ತಾರೆ. ಸಕಲ ಜೀವಾತ್ಮರಿಗೆ ಬರೇ ಅನೇಕ ಮಹಾತ್ಮರು ಮಾನವೀಯ ಪ್ರೇಮದ ಬಗ್ಗೆ ಹೇಳಿದ್ರು, ಮನುಷ್ಯರ ಪ್ರೀತಿ ಬಗ್ಗೆ ಹೇಳಿದ್ರು. ಬಸವಣ್ಣನವರು ಮದುಕಕ್ಕೂ ಹೆಜ್ಜೆ ಮುಂದೆ ಹೋಗಿ ಮನುಷ್ಯರ ಪ್ರೀತಿ ಅಷ್ಟೇ ಅಲ್ಲ, ಸಕಲ ಪ್ರಾಣಿಗಳಿಗೂ ನೀವು ಪ್ರೀತಿ ಮಾಡ್ರ ಸಂದೇಶ ಕೊಟ್ಟವರು ವಿಶ್ವಗುರು ಬಸವಣ್ಣನವರು. ಅಂಥ ಪ್ರಾಣಿಗಳ ಮೇಲೆ ದಯ, ಪ್ರೀತಿ, ಅಂತಃಕರಣ ಇರೋರು. ಒಮ್ಮೆ ಆ ಕುರಿಗೆ ಬಲಿ ಕೊಡ್ಲಾಕಂತ ತಂದಿರ್ತಾರೆ. ಶಾಸ್ತ್ರದ ಪ್ರಕಾರ ಅದಕ್ಕೆ ಪೂಜೆ ಗೀಜಾ ಎಲ್ಲ ಮಾಡ್ಕೋತಿರ್ತಾರೆ. ಅವಾಗ ಬಸವಣ್ಣವ್ರ ಕಡೆ ಹೋಗ್ತಿದ್ರೇನೋ ಅವ್ರ ಕಣ್ಣಾಗ ನೀರು ಬರ್ತದ. ಅವಾಗ ಅವರು ಒಂದು ವಚನ ಹೇಳ್ತಾರೆ, ವೇದವನ್ನು ಓದಿದವರ ಮುಂದೆ ಅವಳು ಕಂಡ್ಯಾ, ವೇದವನ್ನು ಓದಿದವರ ಮುಂದೆ ಅವಳು ಕಂಡ್ಯಾ, ಶಾಸ್ತ್ರವನ್ನು ಓದಿದವರ ಮುಂದೆ ಅವಳು ಕಂಡ್ಯಾ, ನೀನತ್ತುದಕ್ಕೆ ತಕ್ಕುದು ಮಾಡುವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರ. ವೇದ ಓದ್ಯಾರಪ್ಪ, ವೇದದಲ್ಲಿ ಎಷ್ಟು ಚಂದ ಹೇಳ್ಯಾರ. ವೇದದಲ್ಲಿ ಏನು ಕೊಲ್ಲ ಅಂತ ಹೇಳ್ಯಾರ ಅಂದ. ವೇದ ಎಲ್ಲ ಓದ್ಯಾರ, ಅವ್ರ ಮುಂದೆ ನೀ ಅಳು ತೊಡೆ, ಅವ್ರ ಮುಂದೆ ನೀ ಅಳು. ಶಾಸ್ತ್ರ ಓದಿದವ್ರ ಮುಂದೆ ನೀ ಅಳು, ಅಂಥವ್ರ ಮುಂದೆ ನೀ ಅಳು. ನೀ ಅತ್ತಿ ಅಂದ್ರೆ ಅವ್ರಿಗೆ ತಕ್ಕದು ಪಶ್ಚಾತ್ತಾಪ ಪರಿಣಾಮ ಅವ್ರಿಗೆ ಹಾಗೇ ಆಗ್ತದೆ, ಹಾಗೇ ಆಗ್ತದೆ. ಉಸಿರು ಸುಮ್ಮ ಹೋಗಲ್ಲ. ಆ ಉಸಿರು ಹಾಕದು ಅಂದ್ರೆ ಅದು ನಮ್ಮ ಪರಿಣಾಮ ಯಾವುದಾದ್ರೂ ಪ್ರಸಂಗದಾಗ ಅದು ಪರಿಣಾಮ ಬೀರೇ ಬೀರ್ತದದು. ಯಾಕಂದ್ರೆ ಅಹಿಂಸೆ ಅದು ಹಿಂಸೆ ನಮ್ಮ ಅಲ್ಲ, ಮಾನವೀಯತೆ ಅಲ್ಲ. ಇತ್ತೀಚೆಗೆ ಪರದೇಶದಲ್ಲಿ ಈ ಸಸ್ಯಾಹಾರಿಗಳ ಸಂಖ್ಯೆ ಹೆಚ್ಚಾಗ್ಲತ್ತದ ದಿನ ದಿನಕ್ಕೆ. ದುರ್ದೈವದ ನಮ್ಮಲ್ಲಿ ಸ್ವಲ್ಪ ಅದರಲ್ಲಿ
ಲಿಂಗಾಯತ್ರೆ ದಾರಿ ಬಿಡ್ಲತ್ತಾರ. ಅದು ಬಹಳ ದುರ್ದೈವದ. ಆದ್ರೆ ಸಸ್ಯಾಹಾರಿನೇ ಮನುಷ್ಯನ ಆಹಾರಕ್ಕ ಅದು ಒಳ್ಳೆ ಉಪಾಯ. ಅದು ಶರೀರಕ್ಕ ಆ ಆಹಾರಕ್ಕ ನಮ್ಮ ಸಸ್ಯಾಹಾರಕ್ಕೆ ಗುಣಮುಖ. ಮಂಗೆಗಳು ಕಾಲಾನುಕಾಲದಿಂದ ಸಸ್ಯಾಹಾರಿ ಅವು. ಎಂದರ ತಪ್ಪಿ ಸಮೇತ ಒಂದು ಯಾವ್ದಾರ ಮಂಗೆ ಹೋಗಿ ಏನಾರ ಮಾಡ್ಯದೇನು? ಇಲ್ಲ. ನಾವು ಮನುಷ್ಯರ ಮಂಗೆ ಆಗ್ಲತ್ತೀವೋ, ಆ ಮಂಗೆಗಳು ಮಾಡಲು. ಆನಿ, ಜಿಂಕೆ, ಎಂಥ ಕುದುರೆ, ಇವೆಲ್ಲವೂ ಸಸ್ಯಾಹಾರಿಗಳೇ. ಅದರಲ್ಲಿ ಎಷ್ಟು ತಾಕತ್ತಿರ್ತದ, ಎಷ್ಟು ಶಕ್ತಿ ಇರ್ತದ. ಆನೆಯಲ್ಲಿ ಎಂಥ ಶಕ್ತಿ ಇರ್ತದ. ನಿನ್ನ ಬೆಂಗಳೂರದಾಗ ಆನೆ ತಂದು ತೂಕ ಮಾಡ್ಯಾರ. ಒಂದೊಂದು 5,000 kg ಒಂದು ಆನೆ ತೂಕ. 5,000 kg, 5,000 ಮ್ಯಾಲ ಮತ್ತೆ 5,600 kg, 5,800 kg ಇತ್ತು. ಅದೆಲ್ಲ ಪೇಪರ್ದಾಗ ಲಿಸ್ಟ್ ಬಂದಿತ್ತು ಆನೆಗಳದ್ದು. ಅಂದ್ರೆ ಅಂಥ ಬಲಿಷ್ಠವಾದ ಆನೆ ತಾಕತ್ ಹೆಂಗ್ ಬಂತು? ಮಾಂಸಾಹಾರದಿಂದ ಬಂದಿಲ್ಲ, ಸಸ್ಯಾಹಾರದಿಂದೇ ಬಂತು ಅನ್ನೋದು ನಾವು ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ, ವೇದವನ್ನು ಓದಿದವರ ಮುಂದೆಯವಳು ಕಂಡ್ಯಾ, ಶಾಸ್ತ್ರವನ್ನು ಓದಿದವರ ಮುಂದೆಯವಳು ಕಂಡ್ಯಾ, ನೀನತ್ತುದಕ್ಕೆ ತಕ್ಕುದು ಮಾಡುವ. ನಾವು ಯಾರು ಹಿಂಸಾ ಮಾಡ್ತೇವಲ್ರಿ, ಆ ಉಸುರು ಒಂದಿಲ್ಲ ಒಂದು ನಮ್ಮ ದಿನ ನಮ್ಮಂತ ಇದಕ್ಕೆ ತಟ್ಟದೆ ಬಿಡಂಗಿಲ್ಲ ಅಂತದು ಶರಣರು ವಾಣಿಯದು. ಅಷ್ಟೇ ಅಲ್ಲ, ಇವತ್ತು ಬಸವಣ್ಣವ್ರ ಮುಂದೆ ಹೇಳ್ತಾರ, ಬಂದವರು ಉಳಿವರೇ ಕೂಡಲ ಸಂಗಮ ದೇವ. ಬಂದವರೇನು ಇರ್ತಾರೇನು? ಅವರೇನು ಶಾಶ್ವತ ಇರ್ಲಕ್ ಬಂದಾರೇನು? ಇಲ್ಲ, ಅವರು ಹೋಗ್ತಾರೆ. ಆದ್ರೆ ಬುದ್ಧ ಹೇಳ್ತಾನ, ಯಾರಿಗೆ ಹುಟ್ಟಿಸುವ ಅಧಿಕಾರ ಇದೆಯೋ ಅವರಿಗೆ ಮಾತ್ರ ಕೊಲ್ಲಲು ಅಧಿಕಾರ ಇದೆ ಅಂತ ಹೇಳ್ತಾರೆ. ನಾವೊಂದು ಸಣ್ಣ ಇದಕ್ಕಾರ ಹುಟ್ಟಿಸ್ತೇವೇನು? ಸಾಧ್ಯ ಅದೇನು? ಇಲ್ಲ. ಕೊಲ್ಲ ಅಧಿಕಾರ ನಮ್ಗೇನದ? ಇಲ್ಲ. ಅದಕ್ಕೆ ಕೊಲ್ಲೆನಯ್ಯ ಹೇಳಿದ್ರಲ್ಲ ಗುರುಗಳು, ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನೆಯ ಬಾಯಿಚ್ಛೆಗೆ, ಬಲ್ಲೆನಯ್ಯ ಮುಂದೆ ತೊಡಕುಂಟೆಂಬುದೊಂದು. ಯಾಕೆ ನಾನು ಕೊಲ್ಲಂಗಿಲ್ಲ? ಮುಂದದು ತೊಡಕು ಆಗ್ತದ ನನಗ, ಅದಕ್ಕೆ ನಾನು ಕೊಲ್ಲಂಗಿಲ್ಲ. ನಿಮ್ಗೆ ಗೊತ್ತಿದ್ದಿರ್ಬೇಕು, ಕಿನ್ನರಿ ಬ್ರಹ್ಮಯ್ಯ ಅಂತ ಒಬ್ಬ ಶರಣ ಬರ್ತಾನೆ, ಬಹಳ ದೊಡ್ಡ ಶರಣ. ಅವ ಮೊದಲ ಯಾವ ಕಾಯಕ ಮಾಡ್ತಿದ್ದ ಹೇಳ್ರಿ? ಮೊದಲವ ಅಕ್ಕಸಾಲಿಗಿದ್ದವ. ಅಕ್ಕಸಾಲಿಗಿದ್ದ. ಒಮ್ಮೆ ಯಾರೋ ಗುರುಗಳು ಬಂದ್ರಂತ ಅವನ ಮನೆಗೆ ಒಂದು ಸ್ವಲ್ಪ ಆಭರಣಗಳು ಮಾಡಿಸ್ಕೊಡ್ತಾರೆ, ಮಾಡ್ಲಕ್ಕೆ ಹಾಕ್ತಾರಲ್ಲ, ಅದ್ರಾಗಿಂದ ಒಂದು ಚೂರು ಕಟ್ ಮಾಡಿ ಆ ಗುರುಗಳಿಗೆ ಕಾಣಿಕೆ ಕೊಟ್ಟನಂತ. ಆಮೇಲೆ ಅವ್ರ ಮನೆಯವ್ರು ಬಂದಾಗ ತೂಕ ಮಾಡಿದ್ರು ಅದು ಕರೆಕ್ಟೇ ಇತ್ತಂತ, ಎಷ್ಟು ಕಮ್ಮಾಗಿಲ್ಲಂತ. ಆ ನಂತರ ಮತ್ತೊಬ್ರು ಗುರುಗಳು ಬಂದು ಇದೊಂದು ಆಭರಣ ಮಾಡಪ್ಪ ಅಂತ ಕೊಟ್ರಂತ. ಅವ್ರು ಎಷ್ಟು ಕೊಟ್ಟಾರೆ ಇವ ಪ್ರಾಮಾಣಿಕವಾಗಿ ಅಷ್ಟು ಮಾಡಿಕೊಟ್ಟ. ಅದ್ರಾಗ ತೂಕ ಕಮ್ಮಾಯ್ತಂತ. ಅವ ಅಂದ, ಗುರುಗಳು, ನೀನು ಇದು ತಗೊಂಡಿದ್ದೀನಿ, ನೀನು ಬಂಗಾರ ಕದ್ದಿದ್ದೀನಿ. ಇಲ್ಲ, ನಾನು ತಗೊಂಡಿಲ್ಲ, ನಿಮ್ದು ಏನು ಕೊಟ್ಟಿರಿ ಅದ್ರ ಪ್ರಕಾರ ನಾನು ಪ್ರಾಮಾಣಿಕವಾಗಿ ಮಾಡಿಕೊಟ್ಟಿನಿ, ಕಮ್ಮಿ ಹೆಂಗಾಯ್ತು ಅಂತ ಅವರು ಸ್ವಲ್ಪ ಮುನಿಸ್ಕೊಂಡು ಹೋದ್ರಂತ. ಅವಾಗ ಅವ್ರು ನಿರ್ಧಾರ ಮಾಡಿದ್ರಂತ, ಇಲ್ಲ, ಬಹುತೇಕ ಈ ಅಕ್ಕಸಾಲಿಗ ಕಾಯಕ್ಕೆ ಬೇಡ ಅಂತ ಶಿವನಿಚ್ಛೆ ಇರಬೇಕು, ಇನ್ನು ಅಕ್ಕಸಾಲಿಗ ಕಾಯಕನೇ ಬೇಡ, ಇನ್ನು ದೇವರಿಗಾಗಿ ನಾ ಕಿನ್ನರಿ ಬಾರಿಸ್ತೀನಿ ಅಂತ ಕಿನ್ನರಿ ಬಾರಿಸ ಕಾಯಕ ಅವ ಕೈಕೊಂಡ ಅಂತ ಬರ್ತದೆ. ಆ ಕಿನ್ನರಿಗೆ ಬಾರಿಸ ಕಾಯಕವನ್ನು ಕೈಕೊಂಡು ಶರಣರು ಭೇಟಿ ಆಯಿತು, ಜಂಗಮರು ಭೇಟಿ ಆದರು, ಕಲ್ಯಾಣದ ಕೀರ್ತಿ ಕೇಳ್ದ, ಕಲ್ಯಾಣಕ್ಕೆ ಹೋದ. ಕಲ್ಯಾಣಕ್ಕೆ ಹೋಗಿ ಬಸವ ಪುರಾಣದಾಗ ಬರೀತಾರ, ಅವ ಕಿನ್ನರಿ ದೇವ್ರಿಗೆ ಕಿನ್ನರಿ ಬಾರಿಸ್ತಿದ್ನಂತ. ಒಂದೆರಡು ಮುತ್ತು ರತ್ನಗಳು ಅದ್ರಾಗ ಉದುರ್ತಿದ್ವು ಅಂತ, ಅದರಿಂದ ಅವ ಜೀವನ ಮಾಡ್ತಿದ್ನಂತ.
ಮುಂದೆ ಕಲ್ಯಾಣಕ್ಕೆ ಹೋಗಿ ಶರಣರಲ್ಲಿ ಲಿಂಗ ದೀಕ್ಷಾ ಪಡ್ಕೊಂಡು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ವಚನಗಳನ್ನ ಬರೆದು ಅವ ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿ ಕಿನ್ನರಿ ನುಡಿಸ್ತಿದ್ದ. ಕಿನ್ನರಿ ನುಡಿಸ್ತಿದ್ದ. ಅವಾಗ ಒಂದು ಘಟನೆ ಜರುಗ್ತದೆ. ಏನ್ ಘಟನೆ ಜರುಗ್ತದ? ಅವಾಗ ಒಬ್ರು ವೇಶ್ಯ ಹೆಣ್ಮಗಳಿಗೆ ಆಕೆಗೆ ಮಾತು ಕೊಟ್ಟಿದ್ದ ಒಬ್ಬವ. ಆ ವೇಶ್ಯ ಸ್ತ್ರೀಗೆ ಒಂದು ಕುರಿ ಒಯ್ದು ಕೊಡಬೇಕಾಗಿತ್ತು. ಅವ ಕುರಿ ಖರೀದಿ ಮಾಡಿ ಅವ ಕುಡ್ಲಾಕ ತಗೊಂಡು ಹೋಗ್ತಿದ್ದ. ಅವ ತಗೊಂಡು ಹೋಗಾಗ ಇವ ಹೆಂಗೂ ಬಲಿ ಕೊಡ್ಲಾಕ ಹೋಯ್ತಾನಂತ ತಿಳ್ಕೊಂಡು ಆ ಕುರಿ ಬಲಿ ಕೊಡಾಗ ತಪ್ಪಿಸ್ಕೊಂಡು, ಇನ್ನೂ ಒಯ್ದಿಲ್ಲ ಅವ ಪೂರ್ತಿ, ದಾರಿಗೆ ಅದು ತಪ್ಪಿಸ್ಕೊಂಡು ಅದು ಓಡ್ತಾ 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 ಬಂದು ಕಿನ್ನರಿ ಬ್ರಹ್ಮಯ್ಯನ ಇದು ಬಲ್ ಸಮೀಪ ಬಂತು. ಕಿನ್ನರಿ ಬ್ರಹ್ಮಯ್ಯನ ಬಲ್ ಕುಂತದು. ಅವ ಕಿನ್ನರಿ ಬ್ರಹ್ಮಯ್ಯ ಅವ ಬಂದ, ಓಡ್ಕೋತ ಅದ್ರ ಹಿಂದೆ ಬಂದ. ಅದು ನನ್ನ ಕುರಿ ಅದ ಕೊಡು ಅಂತಂದ. ಇಲ್ಲ, ಇದು ರಕ್ಷಣೆಗೋಸ್ಕರ ಬಂದು ನನ್ನ ಹತ್ತಿರ, ನೀ ಬಲಿ ಕೊಡ್ಲಾಕ ತಗೊಂಡು ಹೋಗ್ತಾ ಇದ್ದಿ, ಇದು ರಕ್ಷಣೆಗೋಸ್ಕರ ಬಂದದ. ಆ ರಕ್ಷಣೆಯನ್ನು ನಾ ಇದಕ್ಕೆ ರಕ್ಷಣೆ ಕೊಡ್ತೀನಿ, ಕೊಡಂಗಿಲ್ಲ, ಇದ್ರದ್ದು ನೀ ಎಷ್ಟು ಖರೀದಿ ಮಾಡಿದ ಹೇಳು, ಅಷ್ಟು ನಾನು ಕೊಡ್ತೀನಿ ಅಂತ. ಇಲ್ಲ ನನಗೆ ಕುರಿ ಬೇಕಂದ. ಇಲ್ಲ, ಸಿಗಂಗಿಲ್ಲ ಅಂದ. ಅವ ಇದು ನಾ ಹೆಚ್ಚಿಗೆ ಕೇಳು, ಕೊಡ್ತೀನಿ ದುಡ್ಡು, ಆದ್ರೆ ಕುರಿ ಮಾತ್ರ ನಾ ಕೊಡಂಗಿಲ್ಲ. ಹಂಗಾರ 1000 ಹೊನ್ನು ಕೊಡು ಅಂತ ಹೇಳ್ದನವ. ಆಯ್ತು, 1000 ಹೊನ್ನು ತಗೋ ಅಂತಂದ. ಅವ ಕಿನ್ನರಿ ಭಕ್ತಿಯಿಂದ ದೇವ್ರಿಗೆ ಕಿನ್ನರಿ ಬಾರಿಸಿದಂತ. ಆ ಕಿನ್ನರಿ ಒಳಗೆ 1000 ಹೊನ್ನುಗಳು ಬಿದ್ದು ಅಂತ. ಮತ್ ನಾಳೆ ನೀ ಬಾರಿಸ್ಲಕ್ ಹೋದಿ, ಹಂಗ ಹೊನ್ನು ಬೀಳ್ತಾವಂತ. ನಮ್ಮ ನವಲಿಂಗಗಲತ್ತಿದೆವು. ಅದಕ್ಕೆ ಆ 1000 ಹೊನ್ನು ಬಿದ್ದು ಅದನ್ನ ಅವನಿಗೆ ಕೊಟ್ಟ. ಆ ವೇಶ್ಯ ಹೆಣ್ಮೂಳು ಭಾಳ ಖುಷಿ ಆಯ್ತಾಳಂತ ತಿಳ್ಕೊಂಡು ಬೇರೆ ಕುರಿ 2-3 ಹೊನ್ನು ಕೊಟ್ರೆ ಬೇರೆ ಕುರಿ ಸಿಗ್ತದ ಅಂತ ತಿಳ್ಕೊಂಡು ಅವ ಹೋದ. ಆಕೆ ಅಂದಳು, ನಾ ಹೆಣ್ಮಗಳು ಏನಂತ ತಿಳ್ಕೊಂಡಿದಿ? ನಾನು ಹೊನ್ನಿಗೆ ಆಸೆ ಮಾಡ್ತಾನೆ ತಿಳ್ಕೊಂಡಿದ್ದೇನು? ನನಗೆ ಯಾವ ಕುರಿ ತಗೊಂಡು ಹೊಂಟಿದ್ದಿ ಅದೇ ಕುರಿನೇ ಬೇಕು ಅಂತ ಹಠ ಹಿಡ್ದೋಳಕಿ ಹೆಣ್ಮಗು. ಇದು ಕಿನ್ನರಿ ಜೀವನದಾಗ, ಕಿನ್ನರಿ ಬ್ರಹ್ಮನ ಜೀವನದಾಗ ಬರ್ತದೆ. ನನಗೆ ಅದೇ ಕುರಿ ಬೇಕು, ನನಗೆ ಅದೇ ಕುರಿ ಬೇಕಂದ ಅಂದ. ಆಕೆ ಅಂದಳು, ಇವ ಮತ್ತ ಅವ ಹಂಚಾಕೋತ ಬಂದ. ಹೆಂಗೆ ಮಾಡಲಿ, ಈಗಾರವ ಕೊಡಲ್ಲ, 1000 ಹೊನ್ನು ಇಸ್ಕೊಂಡಿ, ಇನ್ನು ಏನಾರ ಮಾಡಿ ಕದ್ದು ತರಬೇಕು ಅಂತ ಅವ ಹೋದ. ಅವ ಒಳಗೆ ನಿಧಾನ ಹೋಗಟ್ಟಿಗೆ ಕಿನ್ನರಿ ಬ್ರಹ್ಮಗೆ ಎಚ್ಚರ ಆಯಿತು. ಇಲ್ಲ, ನನ್ನ ಕುರಿ ಬೇಕೇ ಬೇಕಂತಂದ. ನಾ ಕೊಡಂಗಿಲ್ಲ ಅಂದ. ಬೇಕೇ ಬೇಕಂದ. ಬಲಾತ್ಕಾರ ತಗೊಳಕ್ ಹೋದ. ಅವ ಕಿನ್ನರಿ ಬ್ರಹ್ಮ ಕೇಳಿಲ್ಲ. ಅವನ ಶರಣರ ಬಲ್ಲಿ ಸಾತ್ವಿಕ ಶಕ್ತಿ ಇತ್ತು. ಹಿಂಗೆ ಅವನಿಗೆ ನುಕೊಟ್ಟ, ಬಿದ್ದ, ಅವನ ಪ್ರಾಣ ಹೋಯ್ತು. ಪ್ರಾಣ ಹೋದ್ಮೇಲೆ ಬಿಜ್ಜಳನ ಬಲ್ಲಿ ಫಿರ್ಯಾದಿ ಹೋಯ್ತು. ಬಸವಣ್ಣ ಎಲ್ಲರೂ ಅದ. ಅವ ಕಿನ್ನರಿ ಬ್ರಹ್ಮಯ್ಯಗೆ ಏನು ಶಿಕ್ಷೆ ಕೊಡಬೇಕು ಅಂತ ಚರ್ಚೆ ನಡೀತು. ಅವಾಗ ಕೇಳಿದ್ರು ಬಿಜ್ಜಾಳ, ಯಾಕಪ್ಪ ನೀವನಿಗೆ? ಇಲ್ಲ, ನಂದೇನೂ ತಪ್ಪಿಲ್ಲ ಅದ್ರಾಗ. ನಾನು 1000 ಹೊನ್ನು ಕೊಟ್ಟು ಇದನ್ನು ಕುರಿ ರಕ್ಷಣೆ ಕೊಟ್ಟಿದ್ದೆ. ಆದ್ರೆ ಅವ ಮತ್ತೆ ಕದ್ದು ಒಯ್ಬೇಕಂತ ಬಂದಿದ್ದ, ಅವನಿನ ಕೊಡಂಗಿಲ್ಲ ಅಂತ ನೂಕು ಬಿಟ್ಟೆ. ಅವ ಬಿದ್ದು ಪ್ರಾಣ ಕಳ್ಕೊಂಡನ. ಅಂದದಕ್ಕೂ ಇದು ಇಲ್ಲ. ಇದಕ್ಕೆ ಈ ಘಟನೆಗೆ ಸಾಕ್ಷಿ ಏನು ಅಂತ ಕೇಳಿದಂತ. ಸಾಕ್ಷಿ ಏನು? ನನ್ನ ಕೈಯಲ್ಲಿರುವ ತ್ರಿಪುರಾಂತಕ ಲಿಂಗೈನೇ ಸಾಕ್ಷಿ ಅಂತ ಹೇಳ್ಬೇಕು. ಆವಾಗ ತ್ರಿಪುರಾಂತಕ ಲಿಂಗೈನ ಧ್ವನಿ ಆಯ್ತಂತ. ಇಲ್ಲ, ಕಿನ್ನರಿ ಬ್ರಹ್ಮಯಿಂದ ಏನೂ ತಪ್ಪಿಲ್ಲ ಅಂತಂದಾಗ ಅವಾಗೆಲ್ಲ ಮಹಾರಾಜ ಎಲ್ಲರೂ ಕಿನ್ನರಿ ಬ್ರಹ್ಮನಿಗೆ ಶರಣ ಆದರಂತ ಅಂತ ಘಟನೆ ಬರ್ತದ. ಇದ್ರ ತಾತ್ಪರ್ಯ ಏನು ಅಂದ್ರೆ, ಶರಣರು ಮತ್ತ ಅವ ಜೀವಂತನೂ ಅದ ಅಂತ ಬರೀತಾರ. ಅವ ಮತ್ತ ಅವನಿಗೆ ಕಿನ್ನರಿ ಬ್ರಹ್ಮನ ಮಹಿಮೆಯಿಂದ ಅವನಿಗೆ ಮತ್ತೆ ಜೀವಂತ ಆದ.
ಅಂದ್ರೆ ಇಲ್ಲಿ ಇದ್ರ ತಾತ್ಪರ್ಯ ನಾವೇನ್ ತಿಳ್ಕೋಬೇಕು ಅಂದ್ರೆ ಶರಣರು ಎಂಥ ಪ್ರಸಂಗದಲ್ಲೂ ಹಿಂಸೆಗೆ ಆಸ್ಪದ ಕೊಟ್ಟಿಲ್ಲ. ಅದು ಅಹಿಂಸೆನೇ ನಮ್ದು ಜೀವಾಳ, ಅಹಿಂಸೆನೇ ನಮ್ಮ ಪ್ರಾಣ ಜೀವಾಳ. ಜೈನರು ಜಗತ್ತಿನಾಗ ಅಹಿಂಸಾ ಧರ್ಮಗಳು ಎರಡು ಬಹಳ ಮಹತ್ವಪೂರ್ಣ ಧರ್ಮಗಳು. ಒಂದು ಜೈನ ಧರ್ಮದಲ್ಲಿ ಅಹಿಂಸೆಯನ್ನ ಬಹಳ ಸೂಕ್ಷ್ಮವಾಗಿ ಅಹಿಂಸಾ ತತ್ವವನ್ನು ಪಾಲಿಸ್ತಾರೆ. ಇನ್ನೊಂದು ಎರಡನೇದು ಅಂದ್ರೆ ಲಿಂಗಾಯತ ಧರ್ಮದಲ್ಲಿ ಅಹಿಂಸೆಯನ್ನ ಪಾಲಿಸ್ತಾರೆ. ಇವತ್ತ ನಾವು ಯಾರೋ ಒಬ್ರಿಬ್ರು ಮನ್ಯಾಗ ಕದ್ದು ಎಲ್ಲೋ ಧಾಬಾದಾಗ ತಿಂದು ಬರ್ತಿರ್ಬೋದು, ಆದ್ರೆ ಇವತ್ತ ಲಿಂಗಾಯತ ಗೃಹಿಣಿ ಮನೆಯಲ್ಲಿನೂ ಅಂತ ಮಾಂಸಾಹಾರದ ಕೆಲಸ ಎಲ್ಲಿನೂ ಮಾಡಂಗಿಲ್ಲ ಅನ್ನುವಂತ ಒಂದು ವಿಶ್ವಾಸ ಇವತ್ತಿಗೂ ಜೀವಂತಿಕೆ ಅದ. ಆ ದೃಷ್ಟಿಯಿಂದ ಅಂತ ಅಹಿಂಸೆಯನ್ನ ಶರಣರು ಹೇಳಿದ್ರು. ಅಕ್ಕ ಮಹಾದೇವಿ ಪ್ರಸಂಗ ನಿಮ್ಗೆ ಗೊತ್ತಿದ್ದಿರ್ಬೇಕು. ಅಕ್ಕ ಮಹಾದೇವಿಯವರು ಕಲ್ಯಾಣಕ್ಕೆ ಹೋಗಾಗ ಅಲ್ಲಿ ಯಾರೋ ಒಬ್ರು ಆ ಅಕ್ಕ ಮಹಾದೇವಿಯವರಿಗೆ ತ್ರಾಸ ಕೊಡ್ತಿರ್ತಾರ. ಅಲ್ಲಿ ಮೀನ್ ಹಿಡಿಯೋ ಜನ ಬಂದು ಆ ಅಕ್ಕ ಮಹಾದೇವಿಗೆ ರಕ್ಷಣೆ ಕೊಡ್ತಾರೆ. ರಕ್ಷಣೆ ಕೊಡಾಗ ಆಗ ಏನ್ ಮಾಡ್ತೀರಪ್ಪ ತಮ್ಮ ಕಾಯಕ ಅಂತ ಕೇಳಿದ್ರು. ಮೀನ್ ಹಿಡಿತೀವಿ. ಮೀನ್ ಹಿಡಿತೀರಿ? ಮೀನ್ ಹಿಡಿದು ಏನ್ ಮಾಡ್ತೀರಿ? ಅಯ್ಯ ಅದೇನ್ರಿ ಮಾರ್ತೀವಿ, ಹೆಚ್ಚಾಗಿ ತಿಂತೀವಿ ಅಂತಂದ್ರು. ಅಲ್ಲಪ್ಪ ಬೇರೆ ಏನರ ಕಾಯಕ ಮಾಡು, ಅವು ನಮ್ಮಂಗೆ ಪ್ರಾಣಿಗಳು, ಅದಕ್ಕೆ ಯಾಕೆ ನೀ ನೋವು ಕೊಡ್ತಿ ಅಂತ ಹೇಳ್ತಾ ಎಲ್ಲರಿಗೂ ಕೇಳ್ತಾರೆ, ನಿನಗೆಷ್ಟು ಮಕ್ಕಳು, ನಿನಗೆಷ್ಟು ಮಕ್ಕಳು? ನನಗೆ 6 ಇದ್ದು ತಾಯಿ, ಒಂದು ಹೋಯ್ತು ಮನ್ನ ಅಂತ ಅಳ್ತಾ ಇದ್ದ. ಅವಾಗ ಅಕ್ಕ ಮಹಾದೇವನ ವಚನ ಹೇಳ್ತಾರೆ, ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿನಲಿದಾಡುವ. ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿನಲಿದಾಡುವ. ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗುವಂತೆ ಅವಕೇಕೆ ಮರುಗ. ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೆಡೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಭಕ್ತನಾಗಿರ್ದು ಜೀವ ಹಿಂಸೆ ಮಾಡುವ ಮಾದಿಗರ ಏನೆಂಬೆನಯ್ಯ ಅಂತ ಕೇಳ್ತಾರೆ. ಮೀನು ಹಿಡಿಯವ ಸಾವಿರಾರು ಮೀನುಗಳು ಹಿಡಿತು, ಪ್ರಾಣಿಗಳು ಹಿಡಿದು ಅವೆಲ್ಲ ಸಾಯೋದು ನೋಡ್ತಾನ, ಅವನಿಗೆ ದುಃಖ ಆಗಲ್ಲ. ತನ್ನ ಮನ್ಯಾಗ ಒಂದು ಸಣ್ಣ ಶಿಶು ಸತ್ರ ಅದಕ್ಕೆ ಕಣ್ಣೀರು ಹಾಕ್ತಾನೆ. ಅದಕ್ಕೆ ಕಣ್ಣೀರು ಹಾಕಿದಂಗೆ ಇದಕ್ಕೆ ಯಾಕೆ ಮರಗಂಗಿಲ್ಲವಾ? ಜಾಲಗಾರನ ದುಃಖ ಇದು ನಗೆಗೆಡು, ಹಾಸ್ಯಾಸ್ಪದ. ಇದು ದುಃಖ ಅನ್ನೋದು ಅದ್ರಂಗೆ ಜೀವ ನಮಗೂ ಅದ, ನಮ್ಮಂಗೆ ಅವರು ಅದಕ್ಕೂ ಅದ. ಅದಕ್ಕೆ ಜೀವ ಹಿಂಸೆ ಮಾಡಂಗಿಲ್ಲ, ಅದಕ್ಕೆ ಮರಗಂಗಿಲ್ಲ, ಇದಕ್ಕೆ ಯಾಕೆ ಮರಗ್ತಾನ? ಅದಕ್ಕೆ ಇದು ಜೀವ ಹಿಂಸೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಲ್ಲ, ಅಂಥವ್ರು ನಮ್ಗೆ ಬೇಕಾಗಿಲ್ಲ ಅಂತ ಅಕ್ಕ ಮಹಾದೇವಿಯವರು ಅವನಿಗೆ ಪಾಠ ಹೇಳಿ ಅವ್ರಿಗೆ ಮತ್ತು ಹಿಂಸಾ ದೀಕ್ಷೆಯನ್ನು ಕೊಟ್ಟು ಹಿಂಸೆ ಮಾಡಬೇಡ್ರಪ್ಪ ಅಂತ ಹೇಳಿದ. ಆಯ್ತು ತಾಯಿ, ನಾವಿವತ್ತು ನಿಮ್ಮ ಪಾದಕ್ಕೆ ಎರಗಿ ಪ್ರಮಾಣ ಮಾಡ್ತೀವಿ, ಇನ್ನು ಮುಂದೆ ನಾವು ಹಿಂಸಾ ಮಾಡಂಗಿಲ್ಲ ಅಂತ ಅಕ್ಕ ಮಹಾದೇವಿ ವಚನ ಕೊಟ್ರು ಅಂತನ್ನುವ ಮಾತನ್ನ ಇಲ್ಲಿ ಬರ್ತದ. ಅದಕ್ಕೆ ನಾವು ಸ್ವಲ್ಪ ನಮ್ಮ ಹಲ್ಲುಗಳು, ನಮ್ಮ ಅವಯವಗಳು, ನಮ್ಮ ಜಠರ ಎಲ್ಲನೂ ಸಸ್ಯಾಹಾರಿಗೆ ಅಡ್ಜಸ್ಟ್ ಅದ, ಮಾಂಸಾಹಾರಿಗೆ ಅಡ್ಜಸ್ಟ್ ಇಲ್ಲ, ಸಸ್ಯಾಹಾರಿಗೆ ಅಡ್ಜಸ್ಟ್ ಅದ. ಅದಕ್ಕೆ ನಾವು ಮಾಂಸಾಹಾರಿಗಳು ತಿಂದು ಎಷ್ಟೋ ಸಲ ಕೋಳಿ ಜ್ವರ ಅಂತ ಬಂದಿನ ಕೇಳಿರಿ, ಹಂದಿ ಯಾವ್ಯಾವ ಜ್ವರಗಳು ಬರ್ತಿರ್ತಾವ ಪೇಪರ್ದಾಗ. ಅವಾಗ ಕೋಳಿಗಳಿಗೂ ಯಾರು ಮುಟ್ಟಂಗಿಲ್ಲ, ಹಿಂಗೆಲ್ಲ ಪೇಪರ್ದಾಗ ನೀವೆಲ್ಲ ಓದಿರಿ, ನಾವೇನೋ ಬಿಡಿಸಿ ಇಲ್ಲಿ ಹೇಳೋ ಅವಶ್ಯ ಇಲ್ಲ. ಅದಕ್ಕೆ ನಾವೆಲ್ಲರೂ ಸಾತ್ವಿಕ ಆಹಾರ, ಸಸ್ಯಾಹಾರಿ ಅದು ಸಾತ್ವಿಕ. ಆ ಸಾತ್ವಿಕ ಆಹಾರ ತಿಂದವರು ಸಾತ್ವಿಕ ಗುಣಗಳನ್ನ ಬರ್ತವೆ. ಆ ಸಾತ್ವಿಕ ಗುಣಗಳಿಂದ ದೈವಿ ಕೃಪೆ ನಮಗೆ ಆಗ್ತದ ಅನ್ನೋದು ನಾವು ಮರಿಬಾರ್ದು. ಅಂಥ ಸಾತ್ವಿಕ ಶಕ್ತಿ ನಾವು ಗಳಿಸ್ಕೋಬೇಕು. ಸಾತ್ವಿಕ ಆಹಾರವನ್ನ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಬಸವಣ್ಣನವರ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಅನ್ನುವಂಥ ತತ್ವ ನಾವು ಪರಿಪಾಲಿಸಬೇಕು ಅಂತ ಇವತ್ತ ಗುರುಗಳು ಅಹಿಂಸೆ ಬಗ್ಗೆ ಬಹಳ ಚಂದ ಪ್ರತಿಪಾದನೆ ಮಾಡಿದ್ದಾರೆ. ಅನೇಕ ಉದಾಹರಣೆಗಳು ಕೊಟ್ಟು ಪ್ರತಿಪಾದನೆ ಮಾಡಿದ್ದಾರೆ. ಯಾಕಂದ್ರೆ
ಅದಕ್ಕೆ ಹೇಳ್ತಲ್ಲ ಅವ್ರು ಹೇಳಿದ್ರಲ್ಲ, ಏನಂತ ಹೇಳಿದ್ರು, ಮುದಿ ಎತ್ತುಗಳಿಗೆ ಹೊರಗೆ ಅಷ್ಟೆಲ್ಲ ದುಡ್ದಾವ, ಹೊರಗೆ ಕಟ್ಟದ ಅಂತ ಹೇಳಿದ್ರು. ಚಲೋ ಎತ್ತು, ಅದರ್ಲಿಂದೇ ಅವ ಶ್ರೀಮಂತ ಆಗಿದ್ದ, ಅದರ್ಲಿಂದೇ ಶ್ರೀಮಂತ ಆಗಿದ್ದ, ಅದರದ್ದು ಹೊರಗೆ ಕಟ್ಟದ. ಹಂಗ ನಮ್ಮಲ್ಲಿ ಪ್ರಾಣಿಗಳ ಮೇಲೂ ದಯೆ ಇರಬೇಕನ್ನಂಥ ಭಾವ ಅವ್ರು ಹೇಳಿದ್ರು. ಪ್ರಾಣಿಗಳಿಗೂ ದಯೆ ಇರಬೇಕು, ಭಾವಶುದ್ಧಿ ಇರಬೇಕು. ಭಾವಶುದ್ಧಿಯಿಂದ ಪ್ರಾಣಿಗಳ ಮೇಲೆ ದಯೆ ಇರಬೇಕು. ಒಂದು ಮನ್ಯಾಗ ಒಂದು ಆಕಳು ಇತ್ತು, ಒಂದು ಕುರಿ ಆಡಿನ ಮರಿ ಇತ್ತು. ಆ ಮಕ್ಕಳೆಲ್ಲ ಆಡಿನ ಮರಿಗೆ ಒರೆಸೋದು, ಆಡಿನ ಮರಿಗೆ ತಿನ್ನಿಸೋದು ಮಾಡ್ತಿದ್ವು. ಅವಾಗ ಆಕಳು ಕರ ತಾಯಿಗೆ ಬಂದು ಹೇಳ್ತಿತ್ತಂದು, ಇಲ್ಲ ನನಗೆ ನೋಡೇ ಒಲ್ರು, ಎಲ್ಲ ಆಡಿನ ಮರಿಗೆ ತಿನ್ನಿಸ್ತಾರ, ಅದಕ್ಕೆ ಯಾಕೆ ತಿನ್ನಿಸಲ್ರು ನಿನಗೆ ಗೊತ್ತಿಲ್ಲ, ಸುಮ್ ಕೂಡು, ನಾನು ಚಂದ ನಿನಗೆ ಹಾಲು ಕುಡಿಸ್ತೀನಿ, ಅದು ನೆನೆಸ್ಬೇಡ, ಅದ ಕಡೆ ನೋಡಬೇಡ ನೀನು ಅಂತ ಹೇಳ್ತು. ಅವಾಗ ಆಯಿತು ಅಂತ ತಿಳ್ಕೊಂಡು ದಿನ ಬಂದು ಹಾಲು ಹೊಟ್ಟೆ ತುಂಬ ಕುಡಿಸಿದ್ದು, ಆನಂದವಾಗಿ ಇರ್ತಿತ್ತು. ಆದ್ರೂ ಅದು ಕೊಡ್ತಾರೆ, ನಂಗೆ ಕೊಡಲ್ಲ ಅಂತ ಥೋಡೆ ಕಸಿ ಬಿಸಿ ಆಯ್ತಿತ್ತು ಇದಕ್ಕೆ. ಆದರೂ ಒಂದು ದಿವಸ ಇದು ಆಕಳು ಬರಟಿಗಿನೇ ಥರ್ತರ ನಡುಗ್ಲತ್ತಿತ್ತು. ಕಡು ನಡುಗ್ಲತ್ತಿತ್ತು. ಯಾಕೆ ನಡುಗ್ಲತ್ತಿದ್ದಿ, ಇಷ್ಟ್ಯಾಕೆ ಅಂದಿಲತ್ತಿದ್ದಿ ಅಂತ ಕೇಳ್ತು. ಇಲ್ಲ, ಎಲ್ಲರೂ ಯಾ ಕೈಯಿಂದ ತಿನ್ನಿಸ್ಯಾರೋ, ಯಾ ಕೈಯಿಂದ ಉಣಿಸ್ಯಾರೋ, ಯಾ ಕೈಯಿಂದ ಮೈ ವರ್ಷಾರೋ, ಅದಕ್ಕೆ ಒಂದ್ರಾಗ ಎರಡ್ರಾಗ 4 ಮಾಡಿದ್ರು, ಅದು ನೋಡಿ ನಾನು ನಡುಗ್ಲತ್ತೀನಿ ಅಂತ ಹೇಳ್ತು. ಇದು ಭಾವ ಮನುಷ್ಯಂದು. ಅದಕ್ಕೆ ನಾನು ಒಂದು ಮನೆಗೆ ಹೋಗಿದ್ದ, 2 ಆಕಳವ, ಒಂದು ಇಲ್ಲಿ ಕಟ್ಟೆನ, ಒಂದು ಅಲ್ಲಿ ಕಟ್ಟೆನ ದೂರ. ಹುಲ್ಲಿನ ಹೊರಿ ತಂದ ಧಡಲ್ಲಂತ ಈ ಆಕಳ ಮುಂದೆ ಪೂರ್ಣ ಹಾಕದ. ಅದು ಪಾಪ ಹಿಂಗ ಹಗ್ಗ ಮಾಡತ್ತಿತ್ತು. ಹಾಕ್ತಾನೇನೋ ನೋಡ್ದ 5 ನಿಮಿಷ, ಹಂಗೆ ಹೋದ ಒಳಗೆ. ಏಯ್ ಬಾಯಿ ಕಡೆ ಅಂದನ. ಅಲ್ಲೋ, ಅಷ್ಟು ಆ ಹೊರಿ ಎಲ್ಲ ಇಲ್ಲಿ ಹಾಕಿದಿ, ಅದಕ್ಕೆ ಏನ್ರ ಹಾಕ್ಬೇಕಲ್ಲ ಥೋಡೆ ಅಂದ. ಯಪ್ಪ, ಅದೇನು ಹಾಲು ಕೊಡ್ತದೇನ್ರಿ, ಇದು ಹಾಲು ಕೊಡ್ತದ ಅಂದವ. ಎಷ್ಟು ಸ್ವಾರ್ಥ ಮನುಷ್ಯನಲ್ಲಿ, ಎಷ್ಟು ಸ್ವಾರ್ಥ ಎಷ್ಟದ. ಹಂಗೆ ಸ್ವಾರ್ಥ ಇರಬಾರ್ದು. ಇದಕ್ಕೊಂದು 8 12 ಭಾಗ ಹಾಕಿರೋ, 4 ಭಾಗ ಅದಕ್ಕೆ ಹಾಕಬೇಕಲ್ಲ. ಅದು ಏನೂ ಏನೇ ಇಲ್ಲ. ಹಂಗೆ ಮಾಡಬಾರ್ದು. ನಾವು ಅತೀ ಸ್ವಾರ್ಥಿಗಳಾಗಬಾರ್ದು. ಪಾಪ ಇಡೀ ಆಯುಷ್ಯತೆ ನಮ್ಗೆ ಹಾಲು ಕೊಟ್ಟಿದ್ದು ಕೊನೆಗೆ ಕಟ್ಕ ಮಾರ್ತಿರ್ತಾರ. ಹಂಗೆ ಮಾಡಬಾರ್ದು. ಅದಕ್ಕೆ ನಾವು ಗೋಶಾಲೆ ಅಂತೇಳಿದು ಎಷ್ಟೋ ಮಂದಿ ಇದು ಆಗಿ ನಮ್ಮ ತಂದು ಬಿಟ್ಟಾರ. 100 ಆಕಳುಗಳು ನಮ್ಮ ಹೊಲದಾಗವ, ಇಲ್ಲಿ ಗೋಶಾಲೆದಾಗವ. ಅದಕ್ಕೆ ಅಂಥ ನಾವು ಹಿಂಸೆಯನ್ನು ಮಾಡಬಾರ್ದು ಅನ್ನುವಂಥ ಸಂದೇಶ ಇವತ್ತು ಗುರುಗಳು ಹೇಳಿದ್ರು. ಮತ್ತು ನಾಳೆ ಏನು ವಿಷಯ ಹೇಳ್ತಾರ ನಾವು ಬರೋಣ, ಕೇಳೋಣ. ನಾಳೆ ಪೂಜೆಗೆ ಬರೋರು ಒಂದು 3/4 ತಾಸು ಬೇಗ ಬರಬೇಕು. ಅಂದರೆ ಸ್ವಲ್ಪ ಒಂದು ಮೀಟಿಂಗ್ ಅದ, ಅದ್ರ ಬಸ್ಸು ಇದಕ್ಕೆ ಬೀದರ್ದಲ್ಲಿ, ಅದಕ್ಕೆ ಹೋಗೋದದ ಸ್ವಲ್ಪ ಬೇಗ. ಅದಕ್ಕೆ ದಿನ 9ಕ್ಕೆ ಬರ್ತೀರಿ. ಪೂಜಾ ಕೂಡೋರು, ನಮ್ಮ ಜೊತೆ ಪೂಜೆ ಮಾಡೋರು 9ಕ್ಕೆ ಬರ್ತೀರಿ. ನಾಳೆ 8:15ಕ್ಕೆ ಬರ್ರಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ಕಾರ್ಯಕ್ರಮ ಮಂಗಲ ಮಾಡೋಣ.